ವಾರ್ತೆಗಳ ಪ್ರಾಯೋಜಕರು ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Queen's Beauty is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಗಂಜ್ ಹಾಗೂ ಸಿಯಾ ತಲಾಬ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಬಿರುಸಿನ ಪ್ರಚಾರ. ಚುನಾವಣೆ ಪೂರ್ವ ನೀಡಿದ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಜೊತೆಗೆ ನಿರಂತರವಾಗಿ ಜನಪ ಸಂಪರ್ಕದಲ್ಲಿದ್ದೇನೆ. ಜನ ಬೆಂಬಲವೇ ನನಗೆ ಶಕ್ತಿ. ಬಸನಗೌಡ ದದ್ದಲ್. ನಾನು ಜನರ ಸೇವೆ ಮಾಡುತ್ತೇನೆ, ರಾಯಚೂರಿನ ಮಗ, ಅದಕ್ಕಾಗಿ ನನಗೆ ಒಂದು ಅವಕಾಶ ಕೊಡಿ. ಮುಜುಬುದ್ದೀನ್. ಹರಿಜನವಾಡ ಮೂಲಭೂತ ಸೌಕರ್ಯಕ್ಕಾಗಿ 50 ಕೋಟಿ ವಿಶೇಷ ಅನುದಾನ. ವಿನಯ್ ಕುಮಾರ್ ಭರವಸೆ. ಗಂಜ್ ಹಾಗೂ ಸಿಯಾ ತಲಾಬ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಬಿರುಸಿನ ಪ್ರಚಾರ. ನಾಳೆ ಗುಂಜಳ್ಳಿಗೆ ಜನಾರ್ದನ್ ರೆಡ್ಡಿ ರೋಡ್ ಶೋ. ಗುರುಸ್ವಾಮಿ. ಚುನಾವಣೆಯಲ್ಲಿ ಕೋಮುವಾದಿ ಬಿಜೆಪಿ ಸೋಲಿಸಿ ಜಾತ್ಯತೀತರಿಗೆ ಬೆಂಬಲಿಸಿ ಕೆಜಿ ವೀರೇಶ್. ಭ್ರಷ್ಟರನ್ನು ರಕ್ಷಿಸುತ್ತಿರುವ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ನರಸಿಂಹಲು ಮೈತ್ರಿಕರ್. ಹರಿಜನವಾಡದಲ್ಲಿ ಕೈ ಹೆಂಡ ಮಾರಾಟ. ಬಡಾವಣೆಯಲ್ಲಿ ಪೊಲೀಸ್ ಠಾಣೆ ಸ್ಥಾಪಿಸಲಿ ತಮೇಶ್. ಮತ ಎಣಿಕೆ ಅಧಿಕಾರಿಗಳಿಗೆ ತರಬೇತಿ. ಮತ ಎಣಿಕೆಯಲ್ಲಿ ನ್ಯೂನತೆಯಾಗದಂತೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಎಡಿಸಿ. ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ಅವರು ತಿಪ್ಪರಾಜ ಹವಲ್ದಾರ್ ಪರ ವಿವಿಧ ಗ್ರಾಮಗಳಿಗೆ ತೆರಳಿ ಬಿರುಸಿನ ಪ್ರಚಾರ. ಮತ್ತು ಏಗ್ನೂರು ಬಳಿ ನಾಯಿ ದಾಳಿಗೊಳಗಾದ ಜಿಂಕೆ ರಕ್ಷಿಸಿದ ಸಿಆರ್ಸಿಎಫ್ ಯೋಧರು. ವಾರ್ತೆಗಳ ವಿವರ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಸೇರಿದಂತೆ ವಿವಿಧ ಮುಖಂಡರುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಗಂಜ್ನಲ್ಲಿ ಭರ್ಜರಿ ಮತಯಾಚನೆ ಮಾಡಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಸೇರಿದಂತೆ ವಿವಿಧ ಮುಖಂಡರುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಗಂಜ್ನಲ್ಲಿ ಭರ್ಜರಿ ಮತಯಾಚನೆ ಮಾಡಿದರು. ಬೃಹತ್ ಹೂವಿನ ಹಾರವನ್ನು ಹಾಕಿ ಕಂಬಳಿ ಹೊದಿಸಿ ಶಾಸಕರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಮುನ್ನೂರು ಕಾಪು ಸಮುದಾಯದ ಹಿರಿಯರು, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾತನಾಡಿ, ಎಪಿಎಂಸಿಯ ಎಲ್ಲ ವರ್ತಕರು, ಗುಮಾಸ್ತರು ಹಾಗೂ ಹಮಾಲರು ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ಮತ್ತೊಮ್ಮೆ ಶಿವರಾಜ್ ಪಾಟೀಲರನ್ನು ಆಯ್ಕೆ ಮಾಡಬೇಕು. ಕೊರೋನಾದಂತಹ ಕಠಿಣ ಸಮಯದಲ್ಲಿ ಇಡೀ ಜಿಲ್ಲೆಯ ಸ್ತಬ್ಧವಾಗಿರುವಾಗ ಶಾಸಕರು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಮಾರುಕಟ್ಟೆಯನ್ನು ಪ್ರಾರಂಭಿಸಿ ಮುಂಜಾನೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿದ್ದರು. ಅಲ್ಲದೆ ನನ್ನ ಕನಸಾದ ಬೋಳಮನದೊಡ್ಡಿ ಏತ ನೀರಾವರಿ ಯೋಜನೆಯನ್ನು ಸಾಕಾರ
ಸಾಕಾರಗೊಳಿಸುವ ಮೂಲಕ ಹಳ್ಳಿಗಳ ಕೆರೆಗಳನ್ನು ತುಂಬಿಸಿ ರೈತರ ಬದುಕು ಸುಧಾರಣೆಗೊಳ್ಳುವಲ್ಲಿ ಸಹಾಯಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಶಿವರಾಜ್ ಪಾಟೀಲರಿಗೆ ಮತ ನೀಡಬೇಕಾಗಿದೆ ಎಂದರು. ಶಿವರಾಜ್ ಪಾಟೀಲ್ ಅವರು ಈ ಒಂದು ಚುನಾವಣೆ ನಿಮಿತ್ತವಾಗಿ ಗಂಜಿನಲ್ಲಿ ಪಾದಯಾತ್ರೆ ಮಾಡ್ತಿದ್ದಾರೆ. ಎಲ್ಲ ವರ್ತಕರು, ಅಮಾಲಿಗಳು, ಕಸಬಳೆಯವರು, ರೈತರು ಸಂಪೂರ್ಣ ಬೆಂಬಲ ಕೊಡಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಶಿವರಾಜ್ ಪಾಟೀಲ್ ಅವರು ಸತತ 2 ಸಲ ಗೆದ್ದು ಇಡೀ ರಾಯಚೂರು ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಕೆಲಸಗಳ ಅಭಿವೃದ್ಧಿಗಳ ಅಧಿಕಾರ ಹಾಕಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಈ ನಮ್ಮ 35 ವಾರ್ಡ್ನಲ್ಲಿ ಪ್ರತಿಯೊಂದರಲ್ಲಿಯೂ ಎಲ್ಲ ಕಡೆ ಕೆಲಸಗಳು ನಡೀತಾವೆ. ಸ್ಲಮ್ನಲ್ಲಿ ಇದ್ದಂಥ ಸ್ಲಮ್ನ ಜನರಿಗೆ ಮೂಲಭೂತ ಸೌಲಭ್ಯಗಳು ನಮ್ಮ ಶಿವರಾಜ್ ಪಾಟೀಲ್ ಕೊಟ್ಟಿದ್ದಾರೆ. ಸ್ಲಮ್ನ ಬಹುದೊಡ್ಡ ಬೇಡಿಕೆ, 40 ವರ್ಷದಿಂದ ಇದ್ದಂಥ ಒಂದು ಬೇಡಿಕೆ, ಅವರಿಗೆ ಹಕ್ಕುಪತ್ರ ಕೊಡಬೇಕು, ಅವರಿದ್ದಂಥ ಸ್ಥಳದ ಮಾಲೀಕತ್ವವನ್ನು ಕೊಡಬೇಕಾದ ಬೇಡಿಕೆ 40 ವರ್ಷದಿಂದಲೂ ಅವರ ಬೇಡಿಕೆ ಇತ್ತು. ಈ ಸಲ ನಮ್ಮ ಶಿವರಾಜ್ ಪಾಟೀಲ್ ಅವರು 16,000 ಜನರಿಗೆ ಹಕ್ಕುಪತ್ರ ಕೊಡುವ ಮುಖಾಂತರ, ಅವರ ಪಟ್ಟ ಮಾಡುವ ಮುಖಾಂತರ, ನಗರಸಭೆಯಲ್ಲಿ ಈ ಖಾತೆ ಮಾಡುವಂಥ ಮುಖಾಂತರ ಎಲ್ಲವನ್ನು ಅವರಿಗೆ ಹಕ್ಕು ಕೊಟ್ಟಿದ್ದಾರೆ. ಅವರು ಆ ಮಾಲೀಕರಾಗಿದ್ದಾರೆ. ಈಗ ಅವರು ವಾಸ ಮಾಡುವಂಥ 40 ವರ್ಷದಿಂದ ವಾಸ ಮಾಡುವಂಥ ಸ್ಥಳ ಅವರು ಇವತ್ತು ಮಾಲೀಕರಾಗಿದ್ದಾರೆ. ಅವರಿಗೆ ಬ್ಯಾಂಕ್ನಲ್ಲಿ ಸಾಲ ಮಾಡಬಹುದು, ಅವರು ಮಾಡ್ಕೊಳ್ಬಹುದು, ಎಲ್ಲವೂ ಅಧಿಕಾರವನ್ನು ಕೊಟ್ಟಿದಂಥ ಕೀರ್ತಿ ನಮ್ಮ ಶಿವರಾಜ್ ಪಾಟೀಲ್ ಅವರು ಸೇರ್ತದೆ. ಇವತ್ತು ಈಗ ತಾನೇ ನಮ್ಮ ನಾಗರಗೌಡ ಹೇಳಿದರು, ನಾವು ಏತ ನೀರಾವರಿ ಮಾಡಬೇಕು, ಬೋಳಮಾನ ದುಡ್ಡಿ ಏತ ನೀರಾವರಿ ಮಾಡಬೇಕು, 52 ಹಳ್ಳಿಗಳಿಗೆ ನೀರಿನ ಸೌಲಭ್ಯ ಒದಗಿಸಬೇಕು. 5 TMC ನೀರಿನಿಂದ 50,000 ಎಕರೆ ಜಮೀನಿಗೆ ನೀರಾವರಿ ಮಾಡುವಂಥ ಯೋಜನೆ ನಾವು ಹೋರಾಟ ಮಾಡಿದ್ದೀವಿ. ಆದರೆ ನಾನು ಶಾಸಕರಾದರೂ ಅದು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಶಿವರಾಜ್ ಪಾಟೀಲ್ ಅವರು ನಾವು ಮಾಡಿದಂಥ ಕನಸು ಇವತ್ತು ನನಸು ಮಾಡ್ತಾರೆ. ಎಲ್ಲ ಹಳ್ಳಿಗಳಿಗೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮುಖಾಂತರ ಎಲ್ಲ ಹಳ್ಳಿಗಳಿದ್ದಂಥ 50 ಕೆರೆಗಳಿಗೆ ನೀರು ತುಂಬಿಸುವಂಥ ವ್ಯವಸ್ಥೆ ಅವರು ಮಾಡುತ್ತಾರೆ. ಯಾಕೆ ಕೆರೆಯಲ್ಲಿ ನೀರು ತುಂಬಿದ್ರೆ ಅಂಡರ್ಗ್ರೌಂಡ್ ಆಗಿ ನಾವೇನು ಬೋರ್ವೆಲ್ ಹಾಕ್ತೀವಿ, ಆ ಬೋರ್ವೆಲ್ ಮುಖಾಂತರ ನೀರು ಪಡೆಯಲಿಕ್ಕೆ ಅವರು ಕೆರೆಗಳು ತುಂಬಿಸ್ತಾ ಇದ್ದಾರೆ. ಈ ಕನಸು ನನಸಾಗಿದೆ. ಎಲ್ಲ ರೈತರಿಗೆ ಸೌಲಭ್ಯ ಸಿಕ್ಕಿದೆ. ರೈತಾಪಿ ಜನಗಳು ಈ ಒಂದು ಕಾರ್ಯಕ್ರಮ ಮೆಚ್ಚಿ, ನಮ್ಮ ಶಿವರಾಜ್ ಪಾಟೀಲ್ ಕಾರ್ಯಕ್ರಮ ಮೆಚ್ಚಿ ಅವರಿಗೆ ಬಹುಮತದಿಂದ ಆರಿಸಿ ತರಬೇಕಂತ ಮನವಿ ಮಾಡ್ತಾರೆ.
ಎಲ್ಲ ಜಿಲ್ಲೆಯಿಂದ ಕನಿಷ್ಠ ಒಂದು 10-15,000 ಜನ ಅಲ್ಲಿ ಕೆಲಸ ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗ್ತದೆ. ಇಂಥ ಉತ್ತಮ ಕೆಲಸಗಳು ಮಾಡಿದಂತ ಡಾಕ್ಟರ್ಗೆ ನೀವು ಮತ್ತೊಂದು ಸರ್ತಿ ಹಾಕಿದ್ರೆ ಅವರು ಈ ವರ್ಷ ಗೆದ್ದರೆ ಮಂತ್ರಿಗಳು ಆಗ್ತಾರೆ, ಸರ್ಕಾರ ಅಧಿಕಾರ ಆಗ್ತದೆ. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ, ರಾಯಚೂರಿನಲ್ಲೂ ಬಿಜೆಪಿಯ ಮಂತ್ರಿ ಎಲ್ಲವೂ ಇದ್ದರೆ ಮುಖ್ಯವಾದ ಉತ್ತಮವಾದ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಕಾರಣ 3 ಸಲ ಯಾರೂ ಈ ಕ್ಷೇತ್ರದಿಂದ ಗೆದ್ದಿಲ್ಲ. ಇದು ಇತಿಹಾಸ ನಿರ್ಮಾಣವಾಗಬೇಕು. ಇವತ್ತು ಎಲ್ಲ ಜನ 35 ವಾರ್ಡ್ನಲ್ಲಿ ನಾನು ತಿರುಗಾಡ್ತಾ ಇದ್ದೇನೆ. ಎಲ್ಲರ ಒಲವು ಬಿಜೆಪಿ ಪರವಾಗಿದೆ. ಬಿಜೆಪಿ ಶಿವರಾಜ್ ಪಾಟೀಲ್ ಆಯ್ಕೆ ತರಬೇಕು. ಇನ್ನೂ ಹೆಚ್ಚು ಕೆಲಸಗಳು ನಾವು ತಗೊಳ್ಬೇಕು. ರಾಯಚೂರು ಸುಂದರ ನಗರವಾಗಿ ಮಾಡಬೇಕು ಅನ್ನೋ ಆಸೆ ಎಲ್ಲ ಜನರಿಗಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಲೈಟ್ಗಳು ಇವತ್ತು ನಾವು ರೋಡ್ನಾಗ ಹೋದ್ರೆ ರೈತಗಳು ಎಷ್ಟು ಚೆಂದ ಆಗಿ ಆಗ್ತದೆ. ಎಲ್ಲ ಲೈಟಿಂಗ್ ಆಗಿದೆ. ಎಲ್ಲ ಸರ್ಕಲ್ನಲ್ಲಿ ಉತ್ತಮವಾದ ಲೈಟಿಂಗ್ ಆಗಿ ಈ ರಾಯಚೂರಿಗೆ ಬಂದ ಜನರಿಗೆ ನೋಡಿದ್ರೆ ರಾಯಚೂರು ಎಷ್ಟು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ, ಎಷ್ಟು ಚೆಂದವಾಗಿ ಕಾಣ್ತದೆ ಅನ್ನೋ ಅಭಿಲಾಷೆ ಎಲ್ಲರಿಗೂ ಬರ್ತದೆ. ನೋಡ್ತೇವೆ ಚಾಮುಂಡಿ ಚೌಕು, ಇಲ್ಲಿ ಬಸವಣ್ಣ ಚೌಕದಲ್ಲಿ, ನಮ್ಮ ಶ್ರೀಕೃಷ್ಣ ದೇವರಾಯ ಚೌಕದಲ್ಲಿ ಎಷ್ಟು ಉತ್ತಮವಾದಂಥ ರೀತಿಯಲ್ಲಿ ಲೈಟಿಂಗ್ ಮಾಡಿದ್ದಾರೆ. ಎಲ್ಲ ಸರ್ಕಲ್ನಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇದೇ ನಮ್ಮ ಕನಕದಾಸ ವೃತ್ತದಲ್ಲಿ ನೋಡ್ತೀವಿ ಎಷ್ಟು ಉತ್ತಮವಾದಂಥ ಲೈಟಿಂಗ್ ಆಗಿದೆ. ಆ ಲೈಟಿಂಗ್ ಮಾಡೋ ಮುಖಾಂತರ ರಾಯಚೂರಿನ ಸುಂದರವಾಗಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೀರ್ತಿ ಶಿವರಾಜ್ ಪಾಟೀಲ್ ಸೇರ್ತದೆ. ಆ ಕಾರಣದಿಂದ 3ನೇ ಸರಿ 6 ಸರಿ ಅವರು ಮಂತ್ರಿ ಆಗ್ತಾರ. ಇಲ್ಲಿ ಹೆಚ್ಚು ನಮ್ಮ ರಾಯಚೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಾನು ನಿಮ್ಮೆಲ್ಲರ ಮನವಿ ಮಾಡ್ತೇನೆ. ಈ ವೇಳೆ ಶಿವರಾಜ್ ಪಾಟೀಲ್ ಮಾತನಾಡಿ, ರೈತರು ಸಮೃದ್ಧರಾಗಿದ್ದರೆ ಮಾತ್ರ ನಾವೆಲ್ಲರೂ ಚೆನ್ನಾಗಿರಲು ಸಾಧ್ಯ. ಹೀಗಾಗಿ ನನ್ನ ಅವಧಿಯಲ್ಲಿ 189 ಕೋಟಿ ವೆಚ್ಚದಲ್ಲಿ 14 ಗ್ರಾಮಗಳ ಕೆರೆಗಳನ್ನು ತುಂಬಿಸಿದ್ದು ವರ್ತಕರಿಗೆ ಅನುಕೂಲವಾಗಲೆಂದು ಪ್ರತ್ಯೇಕವಾದ ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಪ್ರಾರಂಭಿಸಿರುವೆ. ಅಲ್ಲದೆ ಬಿಜನಗೇರ ರಸ್ತೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ತಂದಿದ್ದು ಮುಂದಿನ ದಿನಗಳಲ್ಲಿ ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಲಿದ್ದೇವೆ. ಹಾಗೆ ಹಮಾಲಿಗಳಿಗೆ ಹಕ್ಕುಪತ್ರ ಹಾಗೂ ಸೂರಿಲ್ಲದವರಿಗೆ ಸೂರು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿರುವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಮಾಡಲು ತಾವು ಶಕ್ತಿ ತುಂಬುವ ಅಗತ್ಯತೆ ಇದೆ ಎಂದರು. ಕೊನೆಗೆ ನಮ್ಮ ಪರೀಕ್ಷೆ ಈಗ 2 ದಿನಕ್ಕೆ ಬಂದದ. ನಾವು ಈಗಾಗಲೇ ಯಾವ ರೀತಿ ಓದ್ಕೊಂಡಿದೀವಿ ಅಂತ ತಾವು ಮನಸ್ಸಿನಲ್ಲಿ ಇಟ್ಟಿರ್ತೀರಿ. ಇವತ್ತು ವಿರೋಧ ಪಕ್ಷದವರು ಯಾವ ರೀತಿ ಓದ್ಕೊಂಡಿದ್ದಾರೆ ಅಂತ ಅದನ್ನು ನೀವು ನೋಡಿರ್ತೀರಿ. ಇವತ್ತು ಗಂಜ ಮಾರ್ಕೆಟ್ನಿಂದನೇ ರಾಯಚೂರಿನ ಅಭಿವೃದ್ಧಿ ನಡಿಬೇಕಾದ್ರೆ ಗಂಜ ಮಾರುಕಟ್ಟೆ ಮೂಲ ಕಾರಣ. ಇದು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಯಾರು ರೈತರ ನರನಾಡಿ ಗೊತ್ತಿರ್ತದ, ಯಾರು ಹೊಲದಲ್ಲಿ ಕೆಲಸ ಮಾಡಿರ್ತಾರ, ಯಾರೊಬ್ಬ ರೈತರ ಮಗನಾಗಿರ್ತಾರ, ಅವನಿಗೆ ಮಾತ್ರ ಈ ರೈತರ ಸಂಕಷ್ಟ ಮತ್ತು APMC ಮಾರ್ಕೆಟ್ ನ ಕಷ್ಟಗಳು ಗೊತ್ತಿರ್ಲಿಕ್ಕೆ ಸಾಧ್ಯ. ಬೇರೆಯವರಿಗೆ ಇದು ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಮಾರ್ಕೆಟ್ ತೆಗಿಬೇಕು, ನಮ್ಮ ರೈತರಿಗೆ ಕಷ್ಟ ಆಗ್ತಾ ಇದೆ ಅಂದಾಗ ನಾನು ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಕೊರೋನಾದಲ್ಲಿನೂ ಮಾರ್ಕೆಟ್ ತೆಗೆಸಿ ವ್ಯಾಪಾರದ ಮಾಡಿಸುವಂತ ಕೆಲಸ ನಾನು ಮಾಡಿದೆ. ಇವತ್ತು ಆಂಧ್ರದಿಂದ ಮಾಲ್ ಬರ್ತಿದ್ರು ನಮ್ಮ ಚೆಕ್ ಪೋಸ್ಟ್ ನಲ್ಲಿ ಇಡ್ತಾ ಇದ್ರು. ಅದಾಗ್ಯೂ ಯಾವುದೇ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾನು ಸೆಂಟ್ರಲ್ ಗವರ್ಮೆಂಟ್ ಮಂತ್ರಿ ಮಾತನಾಡಿ ಅದನ್ನ ಸರಿ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಬಡ ಕೂಲಿ ಕಾರ್ಮಿಕರು ಏನು ಗಂಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ 5 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಾವು APMC ಕಡೆ ಮಾಡಿಸುವ ಮೂಲಕ ಇವತ್ತು 2,000 ಹಮಾಲರಿಗೆ ನಾವು ಇವತ್ತು ಇನ್ಸೂರೆನ್ಸ್ ಮಾಡಿಕೊಡುವಂತ ಕೆಲಸ ಮಾಡಿದ್ದೇವೆ. ಇದಲ್ಲದೆ ಇವತ್ತು ಲ್ಯಾಂಡ್ ಕೊಟ್ಟಿದ್ದೇವೆ ನಾವು ಹಮಾಲರಿಗೆ 2,000 ಪ್ಲಾಟ್ಗಳು ಮಾಡುವ ಮೂಲಕ ನಮ್ಮ ಹಳೆಯ ಆಶ್ರಯ ಕಾಲನಿ ಹಿಂದ್ಗಡೆ ಹತ್ತಿಕೊಂಡಿರುವಂತ ಸರ್ವೆ ನಂಬರ್ ನಲ್ಲಿ 2,000 ಪ್ಲಾಟ್ಗಳು ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಇವತ್ತು 2,400 ಮನೆಗಳು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಇಂಜಿನಿಯರಿಂಗ್ ಕಾಲೇಜಿನ ಪಕ್ಕದಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಯಾರ್ಯಾರು ಹಮಾಲರಿಗೆ ಮನೆಗಳು ಬೇಕೋ ನಾನು 2-3 ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಅವ್ರಿಗೆಲ್ಲರಿಗೂ ಮನೆ ಕೊಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಅನೇಕ ಜನರು ಇಲ್ಲ ನಮಗೆ ಪ್ಲಾಟ್ ಬೇಕಂತ ಕೇಳ್ತಾ ಇದ್ದಾರೆ. ಅವರಿಗೆ ಗಂಜಿಗೆ ಹತ್ತಿಕೊಂಡಿರುವಂತ ಹಳೆಯ ಆಶ್ರಯ ಕಾಲನಿ ಹಿಂದುಗಡೆ ಹತ್ತಿಕೊಂಡಿರುವಂತ ಜಮೀನಲ್ಲಿ ನಾವು ಈಗಾಗಲೇ ಸ್ಥಳ ಗುರುತಿಸಿ ಪ್ಲಾಟ್ಗಳನ್ನು ಮಾಡಿ ಅವರಿಗೆ ಪ್ಲಾಟ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು APMC ಕಾಟನ್ ಮಾರ್ಕೆಟ್ ನಲ್ಲಿ ಇನ್ನೊಂದು ನಾವು ಮಾಡ್ತಾ ಇದ್ದೇನೆ. APMC ನಿಮ್ಮ ಓನರ್ಶಿಪ್ ಇಲ್ಲ, ಅದಕ್ಕೆ ನಿಮಗ ಬರೀ ರೆಂಟ್ ಮಾಡ್ತಾ ಇದ್ದೀರಿ. ನಾನು ಮುಂದಿನ ದಿನದಲ್ಲಿ ನಿಮ್ಗೆ ಭರವಸೆ ಕೊಡ್ತೇನೆ. ಈಗಾಗಲೇ 3-4 ಸಭೆಗಳು ನಾವು ಮಾಡಿದ್ದೇವೆ. ಯಾರ್ಯಾರು ನೀವು ಅಂಗಡಿಯಲ್ಲಿದ್ದೀರಿ ಅವರಿಗೆ ನಾನು ಓನರ್ಶಿಪ್ ಕೊಡಿಸುವಂತ ಕೆಲಸ 100% ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ನನ್ನ ಮತ್ತು ಅಧಿಕಾರಿಗಳ ಸಭೆ 3-4 ಆಗಿದೆ.
ನಾನು ಬಹಳ ಅರ್ಜೆಂಟ್ ಆಗಿ ಅವರಿಗೆ ಮಾಡ್ಬೇಕಂತ ಇಟ್ಟಿದ್ದೆ. ಅವರು 18 ಲಕ್ಷ ರೂಪಾಯಿಲಿಂದ 16 ಲಕ್ಷ ರೂಪಾಯಿ ಕೇಳಿದ್ರೆ ಅಧಿಕಾರಿಗಳು. ನಾನು ಅಷ್ಟು ಕೊಡಕ್ಕಾಗಿಲ್ಲ, 10 ಲಕ್ಷ ರೂಪಾಯಿ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಈಗ 10 ಲಕ್ಷಗಳಿಂದ 11.5 ಲಕ್ಷ ತನಕ ಬಗೆಹರಿಸಿ ನಿಮಗೆಲ್ಲ ಓನರ್ಶಿಪ್ ಕೊಡುವಂತ ಕೆಲಸ ನಾನು ಮಾಡ್ತೇನೆ. ಇನ್ನೂ ಯಾರಿಗೆ ಉಳಿದಿದೆ, ಇನ್ನು ಯಾರ್ಯಾರಿಗೆ ಇನ್ನೂ ಮಾರ್ಕೆಟ್ ನಲ್ಲಿ ಬಂದಿದೆ ಅವ್ರಿಗೆಲ್ಲರಿಗೂ ಲಾಟ್ರಿ ಸಿಸ್ಟಮ್ ನಲ್ಲಿ ಮಾಡಿ, ಇನ್ನೂ ಎಷ್ಟು ಪ್ಲಾಟ್ಗಳಲ್ಲಿ ಉಳಿದಿವೆ ಅವ್ರಿಗೆಲ್ಲರಿಗೂ ಲಾಟ್ರಿ ಸಿಸ್ಟಮ್ ನಲ್ಲಿ ಮಾಡಿ ಹಂಚಿಕೊಡುವಂತ ಕೆಲಸ ನಾನು ಮಾಡ್ತೇನೆ. ಇವತ್ತು ಅನೇಕ ವರ್ಷಗಳಿಂದ APMC ಜಾಗ ಖಾಲಿ ಇತ್ತು, ಆದ್ರೆ ಇವತ್ತೆಲ್ಲ ರೈಸ್ ಮಿಲ್ಲರ್ಸ್ ಕೊಡೋ ಮೂಲಕ ರಾಯಚೂರಿನ ಕೈಗಾರಿಕೆಗೆ ಅಭಿವೃದ್ಧಿ ಮತ್ತು ಪ್ರೋತ್ಸಾಹ ಮಾಡುವಂತ ಕೆಲಸ ಮತ್ತು ಕಾಟನ್ ಮಾರ್ಕೆಟ್ ನಲ್ಲಿ ಪ್ರೋತ್ಸಾಹ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಚಂದ್ರಬಂಡ ಮಾರ್ಕೆಟ್ ನಲ್ಲಿ ಚಂದ್ರಬಂಡ ರೋಡ್ಗೆ ನಾವು 643 ಎಕರೆ ಅಕ್ವೈರ್ ಮಾಡಿದ್ದೇವೆ. ಅಲ್ಲಿ 643 ಎಕರೆ ಜೊತೆಗೆ ಇನ್ನ 350 ಎಕರೆ ಅಕ್ವೈರ್ ಮಾಡಬೇಕು. ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತಂದೇ ತರ್ತೀನಿ ಅಂತ ಹೇಳಿ ಬಯಸ್ತೇನೆ. ನಮ್ಮ ಎಲ್ಲ ಕಾಟನ್ ಮರ್ಚೆಂಟ್ಸ್ಗೆ ಏನು ನಾವು ಇವತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಕೊಡ್ತಾ ಇದ್ದಾರೆ, ಅವರು ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಉಳಿದ್ರೆ ನಮ್ಮ ರೈತರಿಗೆ ಆ ಬೆನಿಫಿಟ್ ಪಾಸ್ ಆಗ್ತದ, ಆ ಒಂದು ಲಾಭ ನಮ್ಮ ರೈತರಿಗೆ ಸಿಗ್ತದ. ಆ ರೀತಿ ಮಾಡುವಂತ ಕೆಲಸ ನಾನು ಮುಂದಿನ ದಿನದಲ್ಲಿ ಮಾಡ್ತೇನೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು 28/4 ನೋಟಿಫಿಕೇಶನ್ ಕೊಟ್ಟಿದ್ದೇವೆ. ಇನ್ನು 350 ಎಕರೆ ನಾವು ಐಡೆಂಟಿಫೈ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ 1000 ಎಕರೆಗಳು ಎಷ್ಟು ಶೀಘ್ರದಲ್ಲಿ ಮಾಡ್ತೇವೆ ಅಷ್ಟು ಶೀಘ್ರದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೇವೆ ಅಂತೇಳಿ ಕೇಂದ್ರೀಯ ಮಂತ್ರಿಗಳಂತ ಭಗವಂತ ಖೂಬಾ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದಲ್ಲದೆ ಇವತ್ತು APMCಯಲ್ಲಿ ನಾವು ಅನೇಕ ದಿನಗಳ ಬೇಡಿಕೆ ಆಗಿತ್ತು, ಹೋಲ್ಸೇಲ್ ತರಕಾರಿ ಮಾರ್ಕೆಟ್ ಮಾಡಬೇಕು, ಫ್ಲವರ್ ಮಾರ್ಕೆಟ್ ಮಾಡಬೇಕು, ಚಿಲ್ಲಿ ಮಾರ್ಕೆಟ್ ಮಾಡ್ಬೇಕಂತೇಳಿ. ಇವತ್ತು ಚಿಲ್ಲಿ ಮಾರ್ಕೆಟ್ ಈಗಾಗಲೇ ಕಾರ್ಯಾರಂಭ ಮಾಡಿ ವ್ಯವಹಾರನೂ ನಾವು ಪ್ರಾರಂಭ ಮಾಡಿದ್ದೇವೆ. ನಿಮಗೆ ಗೊತ್ತಿರಲಿ, ಒಂದು ದಿನ ಎಷ್ಟು ಚಿಲ್ಲಿ ಬಂದು ಅಂದ್ರೆ ನಮಗೆ ಖರೀದಿ ಮಾಡ್ಲಿಕ್ಕೆ ಖರೀದಿದಾರರು ಸಿಗ್ಲಿಲ್ಲ, ಅಷ್ಟೊಂದು ಚಿಲ್ಲಿ ನಮ್ಮ ಮಾರ್ಕೆಟಿಗೆ ಬಂದಿದ್ದು. ಇದು ಇತಿಹಾಸ. ರಾಯಚೂರಿನ APMC ಮಾರ್ಕೆಟ್ ಅಂದ್ರೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂತಹ ಮಾರ್ಕೆಟ್ ಇದು. ಇವತ್ತು ಕಾಟನ್ ನಲ್ಲಿ ಏಷ್ಯಾದಲ್ಲಿ ನಂಬರ್ 3 ಇದ್ದೇವೆ ನಾವು. ಉಳಿದಂತ ಇದರಲ್ಲಿ ನಾವು ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ನಾವು ಅತಿ ಹೆಚ್ಚು ಲಾಭ ಬರುವಂತ APMC ನಮ್ಮ ಕರ್ನಾಟಕದ್ದು. ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ರಾಯಚೂರಿನ APMC ಮಾರ್ಕೆಟ್ ಮತ್ತು ಗಂಜ್ ಮಾರ್ಕೆಟ್ ಇವೆರಡು ಅಭಿವೃದ್ಧಿ ಮಾಡ್ಬೇಕಂತೇಳಿ ಈಗಾಗಲೇ 37 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ನಬಾರ್ಡಿಗೆ ಸಲ್ಲಿಸಿದ್ದೇವೆ. ಶೀಘ್ರದಲ್ಲಿ ಅದಾಗಿ ಡ್ರೇನು, CC ರಸ್ತೆ ಮತ್ತು ಮಳೆ ಬಂದಾಗ ಅಲ್ಲಿಂದ ಒಂದು ಮಳೆ ನೀರು ಯಾವುದೇ ರೀತಿ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ಶೀಘ್ರದಲ್ಲೇ ಆ 37 ಕೋಟಿ ರೂಪಾಯಿಗಳು ನಬಾರ್ಡ್ ಯೋಜನೆಯಲ್ಲಿ ತಂದು ಅವುಗಳನ್ನು ಮಾಡುವಂತ ಕೆಲಸ ಮಾಡ್ತೇವೆ. ಮತ್ತು ನಮ್ಮ ಚಿಲ್ಲಿ ಮಾರ್ಕೆಟ್ಗೆ 33 ಕೋಟಿ ರೂಪಾಯಿ ಅನುದಾನ ತಂದಿದ್ದೇವೆ. ಅದನ್ನು ಮಾಡಿ ಇವತ್ತು ಮುಂದಿನ ದಿನದಲ್ಲಿ ಯಾವುದೇ ಕಾಯಿಪಲ್ಯ ಆಗಿರ್ಬೋದು, ಹಣ್ಣಿಂದ ಮತ್ತು ಇನ್ನೊಂದು ಹೇಳಿಕೆ ಮರ್ತು ಬಿಟ್ಟೆ ನಾನು, ಇವತ್ತು ಹಣ್ಣಿನವ್ರಿಗೂ ನಾವು ಜಾಗ ಕೊಟ್ಟಿದ್ದೇವೆ APMC, ಮತ್ತು ಹೂ ಮಾರೋರ್ಗೂ ಕೊಟ್ಟಿದ್ದೇವೆ. ಈ ರೀತಿ ಹೂ ಮಾರೋರ್ಗೆ, ಹಣ್ಣು ಮಾರೋರ್ಗೆ, ಕಾಯಿಪಲ್ಯ ಮಾರೋರ್ಗೆ, ಮೆಣಸಿನಕಾಯಿ ಮಾರೋರ್ಗೆ ಎಲ್ಲರಿಗೂ ಮಾಡುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇನೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ವಿರುದ್ಧ ಯಾರು ನಿಂತಾರಂತ ನೋಡ್ಬೇಕು. ಏನ್ ನಾಲೆಜ್ ಇದೆ. ಒಬ್ಬ MLA ಆರಿಸ್ಬೇಕಾದ್ರೆ 1000 ಸಲ ಆಲೋಚನೆ ಮಾಡಬೇಕು. ನಮಗ ಈ ಹಕ್ಕು ಸಿಗೋದು 5 ವರ್ಷಕ್ಕೊಮ್ಮೆ ಮಾತ್ರ. ಇವತ್ತು ನಾನು ಯಾವ ರೀತಿ ತಮ್ಮ ಸ್ಪಂದನೆ ಮಾಡ್ತಾ ಇದ್ದೀನಿ, ಮೊದಲಿದ್ದ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅವೆಲ್ಲವೂ ತಾವು ಗಮನ ಹರಿಸಬೇಕು. ಇವತ್ತು ಶಾಸಕನಾಗೋದಂದ್ರೆ ಅಷ್ಟು ಈಸಿ ಅಲ್ಲ. ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ನಡೆದುಕೊಂಡು ಹೋಗುವಂತ ಸ್ವಭಾವವುಳ್ಳವನು ನಾನು. ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತೇನೆ ನಾನು. ಇವತ್ತು ಯಾವ ಸಮಾಜ ಇಲ್ಲ, ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಕೆಲಸ ನಾನು ಮಾಡಿದ್ದೇನೆ. ಅಣ್ಣ ತಮ್ಮಂದ್ರೆ, ಇವತ್ತು ರಾಯಚೂರಿನ ಅಭಿವೃದ್ಧಿಯ ದಿಕ್ಕು ಕಾಣ್ತಾ ಇದೆ. ನಮ್ಗೆ ಇವತ್ತು ಏರ್ಪೋರ್ಟ್ ಬರ್ತಾ ಇದೆ, ಬೈಪಾಸ್ ಬರ್ತಾ ಇದಾವೆ, IIIT ಬರ್ತಾ ಇದೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರ್ತಾ ಇದೆ, ಮಿನಿ ಟೆಕ್ಸ್ಟೈಲ್ ಪಾರ್ಕ್ ಬರ್ತಾ ಇದೆ. ಮುಂದಿನ 5 ವರ್ಷದಲ್ಲಿ ರಾಯಚೂರು ನಗರ ಟೆಕ್ಸ್ಟೈಲ್ ನಲ್ಲೂ ಮತ್ತು ಕೈಗಾರಿಕೋದ್ಯಮದಲ್ಲಿ ನಾವು ಇಡೀ ಕರ್ನಾಟಕಕ್ಕೆ ಭೂ ಮಂಡಲದಲ್ಲಿ ನಾವು ನಮ್ಮ ಹೆಸರು ಇರ್ತದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನೀವೆಲ್ಲರೂ ಸಹಕರಿಸಬೇಕು. ನೀವೆಲ್ಲ ಪ್ರಭಾವಿ ವ್ಯಕ್ತಿಗಳು. ನೀವು ಬರೀ ಊಟ ಹಾಕೋದು ಮಾತ್ರ ಅಲ್ಲ, ಊಟ ಹಾಕಿಸುವಂತ ಕೆಲಸನೂ ಮಾಡಿ ಮುಂದಿನ ದಿನದಲ್ಲಿ ನನಗೆ ಸಹಕಾರ ಮಾಡಿ 10ನೇ ತಾರೀಕಿನಂದು ನೀವು ನಮ್ಮ ಸೀರಿಯಲ್ ನಂಬರ್ ಎಷ್ಟು, ನಮ್ಮ ಗುರುತು ಕಮಲದ ಗುರುತು ಊಟ ಹಾಕಿಸ್ಬೇಕು. ಹಾಕೋದಲ್ಲ, ಹಾಕಿಸುವಂತ ಕೆಲಸನೂ ಮಾಡಿ ನನಗೆ ಪ್ರಚಂಡ ಬಹುಮತ ಗೆಲ್ಲಿಸಿಕೊಟ್ಟಲ್ಲಿ ಮುಂದಿನ ದಿನ ತಾವು MLA ಊಟ ಹಾಕಿದಂಗಲ್ಲ, ಯಾರಿಗೆ ಊಟ ಹಾಕಿದಂಗೆ
ಮಿನಿಸ್ಟ್ರಿಗೆ ಓಟ್ ಹಾಕಿದಂಗೆ ಆಗ್ತದ. ಇವತ್ತು ಈಗೇನು 1 ಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಮುಂದಿನಿಂದಲೇ 10 ಪಟ್ಟು ಕೆಲಸ ಮಾಡುವಂತ ಶಕ್ತಿ ನೀವೆಲ್ಲರೂ ನನಗೆ ಕೊಡ್ಬೇಕಂತೇಳಿ ನನ್ನ 2 ಮಾತಿಗೆ ವಿರಾಮ. ನಮ್ಮ APMC ಆಗಲಿ ವರ್ತಕ ರೈತರ ಯಾವುದೇ ಸಮಸ್ಯೆ ಬಂದಾಗ ಶಿವರಾಜ್ ಪಾಟೀಲ್ ಅವರು ಮುಂದೆ ನಿಂತು ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ. ಅವರು ಇವತ್ತು 14 ಹಳ್ಳಿಗಳಿಗೆ ಏತ ನೀರಾವರಿಯನ್ನು ಮಾಡಿದ್ದಾರೆ. ಪಾಪರೆಡ್ಡಿ ಅವರ ಕನಸನ್ನ ಏನು ಬಹುಮಾನದೊಡ್ಡಿ ಏತ ನೀರಾವರಿ ಕನಸನ್ನ ಶ್ರೀ ಶಿವರಾಜ್ ಪಾಟೀಲ್ ನೆರವೇರಿಸಿದ್ದಾರೆ. 230 ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ 16 ಹಳ್ಳಿಗಳಿಗೆ. ಈಗ ನಮ್ಮಲ್ಲಿ ವಿಮಾನ ನಿಲ್ದಾಣ ಕೂಡ ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದೆ, ರಿಂಗ್ ರೋಡ್ ಕೂಡ ಪ್ರಾರಂಭ ಆಗಿದೆ. ಅನೇಕ ಎಲ್ಲ ಪ್ರತಿ ವಾರ್ಡ್ನಲ್ಲಿ ರೋಡ್ಗಳು ಕೆಲಸ ಆಗಿದ್ದಾವೆ. ಇನ್ನು ಮುಂದೆ ಕೂಡ ಪ್ರತಿ ಮನೆಗೆ ಅವ್ರಿಗೆ ಒಂದೊಂದು ನೌಕರಿ ಕೊಡಬೇಕು. ಎಲ್ಲ ರಾಯಚೂರನ್ನು ಒಂದು ಮಾದರಿ ರಾಯಚೂರನ್ನಾಗಿ ನಗರನ್ನಾಗಿ ಮಾಡಬೇಕನ್ನೋ ಒಂದು ಆಸೆ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಕಡೆ ಹಳ್ಳಿ ಮತ್ತು ಪಟ್ಟಣದಲ್ಲಿ ಬೆಂಬಲ ಇದೆ. ಅವರನ್ನ ನಾವು ಹೆಚ್ಚಿನ ಪ್ರಚಂಡ ಬಹುಮತದಿಂದ ಆರಿಸಿರಬೇಕು. ಈ ಸಾರಿ 130ರಿಂದ 140 ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಇದು ಶತಸಿದ್ಧ. ಈ ಸಾರಿ ಅವರು 3ನೇ ಸಾರಿ ಗೆದ್ದು ಅವರು ರಿಕಾರ್ಡ್ ಮಾಡ್ತಾರೆ. ಈ ಸಾರಿ ಅವರು ಮಿನಿಸ್ಟರ್ ಆಗೋದು ಶತಸಿದ್ಧ. ಅವರಿಗೆ ಮತ ಹಾಕಿ ನಾವೆಲ್ಲ ಆರಿಸುತ್ತೇವೆ ಅಂತ ಹೇಳಿ ನನ್ನ 2 ಮಾತು ಸೇನೆಗೆ ಜಯವಾಗಲಿ ಅಂತ ಹೇಳ್ತೀರಿ ಫಸ್ಟ್. ಯಾಕಂದ್ರೆ ನಾವಿವತ್ತು ಇದು ಚಾಲೆಂಜಿಂಗ್ ಆಗಿ ತಗೋಬೇಕಾಗಿದೆ. ನಾವು ಇನ್ನು ಮುಂದೆ ಹೊರಗಡೆ ಓಡಾಡ್ಬೇಕು, ಶರ್ಟ್ ಎತ್ಕೊಂಡು ತಿರುಗಬೇಕಂದ್ರೆ ನಾವು ಸಾಹೇಬರನ್ನ ಆರಿಸ್ಕೊಂಡು ಬರ್ಲೇಬೇಕು. ಹಂಗೆ ಎಲ್ಲ ಬಹುಮತದಲ್ಲಿ ಇರಬೇಕು. ನಾವು ಸಾಹೇಬ್ರ ಬೆಟ್ಟಾಗಿ ನಮ್ಮ ಕಷ್ಟಗಳು ಯಾವಾಗೇ ಆಗ್ಲಿ ನಾವು ಕೇಳ್ಕೊಂಡಾಗ ಹಿಂದೆನೂ ಸಹಕರಿಸಿದ್ದಾರೆ, ಇನ್ನು ಮುಂದೇನೂ ಸಹಕರಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಇನ್ನೊಮ್ಮೆ ಹೇಳ್ತೀನಿ, ಇದು ಚಾಲೆಂಜಿಂಗ್ ಆಗಿದೆ. ಬಹುಮತದಲ್ಲಿ 10ನೇ ತಾರೀಕು ಮೇ 10ನೇ ತಾರೀಕು ಜೈ ಬದಲಾಗಿ ಬೋಲ್ಕೆ ಜೈ ಶಿವರಾಜ್ ಪಾಟೀಲ್. ಬ್ಯಾಕನ್ನಿರುವಂತ ಲೈಟ್ ಮಿನಿಸ್ಟರ್ ಕಾರಲ್ಲಿ ತಿರುಗಾಡ್ಬೇಕು ಡಾಕ್ಟರ್ ಸಾಹೇಬ್. ನಮ್ಮ ವಿರೋಧ ಪಕ್ಷವರು ಇವತ್ತು ಜಂಗ್ ಅಂತ ಕರೆದಿದ್ದಾರೆ. ನಾವು ಅವ್ರಿಗೆ ಹೇಳ್ತೀವಿ, ನಾವು ಜಂಗ್ ಮಾಡ್ತೀವಿ. ಗರೀಬಿ के खिलाफ जंग लड़ेंगे. हम बेरोजगारी के खिलाफ जंग लड़ेंगे. हम लड़ेंगे. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾರುಕಟ್ಟೆಯ ವರ್ತಕರು, ಪಕ್ಷದ ಪ್ರಮುಖ ಮುಖಂಡರುಗಳು, ವಿವಿಧ ಸಮಾಜದ ಮುಖಂಡರುಗಳು, ಗುಮಾಸ್ತರು, ಹಮಾಲಿಗಳು ಸೇರಿದಂತೆ 100 ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚುನಾವಣೆ ಪೂರ್ವ ನೀಡಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಜೊತೆಗೆ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದೇನೆ. ಜನ ಬೆಂಬಲವೇ ನನಗೆ ಶಕ್ತಿ ಎಂದು ಬಸನಗೌಡ ಅವರು ಹೇಳಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಾಡ್ಲೂರು, ಕರೇಕರ್, ಬೇವಿನಹಂಚಿ, ರಂಗಾಪುರ್, ಗುರ್ಜಾಪುರ್, ಮೀರಾಪುರ್, ಹೆಚ್ ತಿಮ್ಮಾಪುರ್, ಹೆಂಬಾರಾಳ್, ಜಿ ತಿಮ್ಮಾಪುರ್, ಹನುಮಾಪುರ್ ಗ್ರಾಮದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸನಗೌಡ ಅವರು ಮತಯಾಚನೆ ಕೈಗೊಂಡು ಬಿರುಸಿನ ಪ್ರಚಾರ ಕೈಗೊಂಡರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಪ್ರಭುಗಳು ಕೂಡ ಸ್ಟಾರ್ ಪ್ರಚಾರಕರೇ. ನನ್ನ ಕ್ಷೇತ್ರದ ಮಾದರಿ ಕ್ಷೇತ್ರವಾಗಿ ಮಾಡಲು ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಮನೆಯ ಮಗನಾಗಿ ದುಡಿಯುತ್ತೇನೆ. ಪ್ರತಿಯೊಂದು ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಮಾದರಿ ಕ್ಷೇತ್ರವಾಗಿ ನಿರ್ಮಾಣ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೈನಾರಿಟಿಗೆ ಟಿಕೆಟ್ ನೀಡಿ ಎಂದು ಬಶೀರುದ್ದೀನ್ ಆಗಲಿ ಮೊಹಮ್ಮದ್ ಶಾಲಂ ಆಗಲಿ ಕೇಳಿಲ್ಲ, ಮುಜುಬುದ್ದೀನ್ ಮಾತ್ರ ಕೇಳಿದ್ದು ಎಂದು ಕಾಂಗ್ರೆಸ್ ಮುಖಂಡ ಅನ್ಸಾರಿ ಹೇಳಿದರು. ರಾಯಚೂರು ಮೈನಾರಿಟಿ ಟಿಕೆಟ್ ನೀಡಿ ಎಂದು ಬಶೀರುದ್ದೀನ್ ಆಗಲಿ ಮೊಹಮ್ಮದ್ ಶಾಲಂ ಆಗಲಿ ಕೇಳಿಲ್ಲ, ಮುಜುಬುದ್ದೀನ್ ಮಾತ್ರ ಕೇಳಿದ್ದು ಎಂದು ಕಾಂಗ್ರೆಸ್ ಮುಖಂಡ ಅನ್ಸಾರಿ ಹೇಳಿದರು. ನಗರದ ಜಾಕಿರ್ ಹುಸೇನ್ ವೃತ್ತದಲ್ಲಿ ಏರ್ಪಡಿಸಿದ್ದ ಪಕ್ಷೇತರ ಅಭ್ಯರ್ಥಿ ಪರ ಮತಯಾಚನೆಯ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿದರು. ಗುಲಾಮಗಿರಿ ತುಂಬಿರುವ ಕಾಂಗ್ರೆಸ್ನಲ್ಲಿ ಗುಲಾಮರಿಗೆ ಟಿಕೆಟ್ ನೀಡುತ್ತಾರೆ. ಸರ್ವೆಯಲ್ಲಿ ಪ್ರಥಮ ಸ್ಥಾನವಿದ್ದರೂ ಮುಜುಬುದ್ದೀನ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಮನೆ ಬಾಗಿಲು ಕಾಯುವ ಅಜ್ಞಾನಿಗಳಿಗೆ ಟಿಕೆಟ್ ನೀಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಹಿತಾಸಕ್ತಿಗೆ ದುಡಿಯುವಂತಹ ವ್ಯಕ್ತಿಗೆ ಟಿಕೆಟ್ ನೀಡಿಲ್ಲ ಎಂದರು. ನಂತರ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಮುಜುಬುದ್ದೀನ್ ಅವರು, ರಾಯಚೂರು ನಗರಾಭಿವೃದ್ಧಿಗೆ ಶ್ರಮಿಸುತ್ತೇನೆ. ಅನುದಾನ ತರುವ ಸಾಮರ್ಥ್ಯ ನನ್ನಲ್ಲಿದೆ. ಯಾವುದೇ ಕೆಲಸಗಳನ್ನು ಕಡಿಮೆ ಅವಧಿಯಲ್ಲಿ ಮಾಡಿ ಮುಗಿಸುತ್ತೇನೆ ಎಂದು ಹೇಳಿದ ಅವರು, ನಾನು ಯಾರ ಗುಲಾಮನಲ್ಲ, ನಾನು ಜನರ ಸೇವೆ ಮಾಡುತ್ತೇನೆ. ರಾಯಚೂರಿನ ಮಗ, ಅದಕ್ಕಾಗಿ ನನಗೆ ಒಂದು ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ನಾಯಕ ರಸೂಲ್ ಸಾಬ್, ಹೈಫಿರೋಜ್, ಇಸಾಕ್ ಖಾನ್, ಕೆ ರಾಜೇಶ್, ಖಲೀಲ್ ಸೇರಿದಂತೆ ಅನೇಕರಿದ್ದರು. ಹರಿಜನವಾಡ ಬಡಾವಣೆಗೆ ಮೂಲಭೂತ ಸೌಕರ್ಯಕ್ಕಾಗಿ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದು ಅಭಿವೃದ್ಧಿಪಡಿಸಲಾಗುವುದು ಎಂದು ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಹೇಳಿದರು.
ಹರಿಜನವಾಡ ಬಡಾವಣೆಗೆ ಮೂಲಭೂತ ಸೌಕರ್ಯಕ್ಕಾಗಿ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಹೇಳಿದರು. ಅವರು ಹರಿಜನವಾಡ ಬಡಾವಣೆಯ ವಾರ್ಡ್ ನಂಬರ್ 19, 20, 21ರಲ್ಲಿ ಮನೆ ಮನೆಗೆ ತೆರಳಿ ಅದ್ದೂರಿ ಮತಯಾಚನೆ ಮಾಡಿ ಮಾತನಾಡಿದರು. ರಾಯಚೂರು ನಗರದಲ್ಲಿ ಹರಿಜನವಾಡ, ದೇವಿನಗರ ಅತಿದೊಡ್ಡ ಬಡಾವಣೆಗಳಾಗಿದ್ದು, ಇಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದು, ಕಳೆದ 20 ವರ್ಷಗಳಿಂದ ಜನರ ಬದುಕು ದುಸ್ತರವಾಗಿದೆ. ಯಾರೇ ಶಾಸಕರು ಆದರೂ ಈ ಭಾಗದ ಅಭಿವೃದ್ಧಿ ಮಾಡಿಲ್ಲ. ಆದ ಕಾರಣ ಕುಮಾರಣ್ಣನವರ ನೇತೃತ್ವದ ಸರ್ಕಾರ ರಚನೆಯಾದರೆ ಹರಿಜನವಾಡಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ 50 ಕೋಟಿ ವಿಶೇಷ ಅನುದಾನ ತಂದು ಅಭಿವೃದ್ಧಿಪಡಿಸಲಾಗುವುದೆಂದು ಹೇಳಿದರು. అర్జునవాడలో మా జేడీఎస్ పార్టీ నుంచి మతయాచన చేసి వచ్చినానమ్మా. మీ అందరు తల్లిలు తండ్రులు అందరిది అన్నదమ్ములది అందరి ఆశీర్వాదం కావాలని వచ్చినాను. మొదలనేది 10 మందిలో బాగుండాలని 10,000 మందిని చంపుతారంటే చాలా అన్యాయం. ఇది ఎవరు 10 మందిలో ఎవరు డాక్టర్ సురాజ్ పటేల్ వెనుక దినాము సోవు కొరకేవాళ్ళు ఉంటారు, సోవులు కొరకేవాళ్ళు ఉంటారు. మేము అది చేస్తాం, ఇది చేస్తాం, అది చేస్తాం, ఇది చేస్తామని ఆడిపోయి చేసి అని అతని కొట్టి వీడొచ్చి మీ అందరు బతుకులు ఏం చంపుతుండ్రో అది చాలా అన్యాయం. అది మీరందరూ తల్లిలు తండ్రులు అందరూ ఇప్పుడు విపక్షంగా ఒక మాట చెప్పారు. ఎవరన్నా ఒక మంచి ఓటు తీసుకుంటే ఒక మంచి వ్యక్తికి వెళ్ళాలంటే ఆ వ్యక్తి చాలా మంచి ఎత్తున ఉండాలా, ఆ వ్యక్తి మేము అందరిని పట్టుకుపోయే ఎత్తున ఉండాలని చెప్పి పెద్దగా చెప్పారు. అర్జునవాడ నుంచి ఒక కౌన్సిలర్ అవ్వాలంటే అందరు తల్లులందరూ ఆశీర్వాదం చేస్తేనే అవుతారు. ఒక చైర్మన్ అవ్వాలంటే అన్ని తల్లిలు ఆశీర్వాదం చేస్తే అవుతారు. ఒక ఎమ్మెల్యే అవ్వాలంటే కూడా అన్ని తల్లిలు మీరు అందరూ ఆశీర్వాదం చేస్తే మాత్రం అవుతారని నేను అనుకుంటున్నాను. పెద్ద ನಾನು మీకు అడిగేది ఇంతే, మీ అన్ని కష్టాలన్నీ నాకు గుర్తుండేవాళ్ళు. మా గడ్డిమ పార్టీ అవ్వాళ్ళకి తాతోళ్ళకి మొదలు ఖాళీ అవ్వాళ్ళకి వచ్చి వస్తుండే 800 రూపాయలు వస్తుండే. కుమారస్వామి సార్ మా సీఎం సార్ ఎవరైతారో అవ్వాళ్ళకి తాతోళ్ళకి ఇద్దరికి 5,000 రూపాయలు చేస్తున్నాడు వచ్చే నెల నుంచి. ముఖ్యమంత్రి అయితే కుమారస్వామి సార్ ఎవరికి అవ్వాళ్ళకి తాతోళ్ళకి 5,000. ఎవరు నిండు మనిషి ఉంటారు, అమ్మోళ్ళు ఎవరు నిండు మనిషి ఉంటారు 6 నెలల మధ్యలో 6 నెలల తర్వాత నెలకి 6,000 రూపాయలు ఇస్తున్నాడు. ఎవరికి రోగం ఉంటుంది, ఏమన్నా మెదడు జ్వరం ఉండే, గుండె నొప్పి ఉండే, క్యాన్సర్ ఉండే, 1 రూపాయి కూడా మీరు ఖర్చు చేసుకోలేకున్నట్ల ఫ్రీ ఏముండదు, హాస్పిటల్కి బిల్ కట్టలేకున్నట్ల ఫ్రీ తీసేసింది.
ఎవరికి ఇళ్ళు లేవు, ఇల్లు చేసిండ్రు ఏమమ్మా 8 లక్షల రూపాయలు ఇల్లు చేసిండ్రు. మీరు అందరు చెప్తుండ్రు కదమ్మా మాకేం లేవని చెప్తుండ్రు కదా, మీ అందరూ ఏం ధ్వని ఇస్తుండ్రు. ఇప్పుడు కొంచెం వినండి అమ్మా, మీరు అందరూ ఏం లేవని అడుగుతుండ్రు కదా. 10 ఏళ్ళ నుంచి అతనికే అవకాశం ఇచ్చిండ్రు మీరు. ఇప్పుడు మళ్ళీ మీ ముందు వచ్చిండాడు, నాకు ఇంకొక అవకాశం ఆయన వచ్చిండాడు. అర్థమైంది? మీరు అర్థం చేసుకున్నామా? మీ మన్ముడే వచ్చినాను, మీ కొడుకే వచ్చినాను, మీ తమ్ముడే వచ్చినాను, మీ అన్నయ్య వచ్చినాను, అందరూ అమ్మడు ఏముంటది ఈసారి ఆశీర్వాదం గడ్డిమప్పు చేసి నన్ను గెలిపేయాలని నేను అందరూ కట్టుకుంటున్నాను. ముందర వచ్చే దినాల్లో మీరు ఒక్క ఓటు వేస్తారు కదమ్మా. మీ కొడుకులనే మీరు చూసిండ్రు, మీ మన్నులకి ఏముండదు మంచిది చేసుకోవాలా అని అనుకుంటారంటే అర్జున్వాడల గడ్డిమప్పు పార్టీకి ఏంటని ఇంత అడుగుని నేను నమస్కారం చేస్తున్నాను. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು ಹರಿಜನವಾಡ ದೇವಿನಗರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಇವತ್ತು ಬಿಜೆಪಿಯು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಮೀಸಲಾತಿ ನೀಡಿದ್ದೇವೆ ಎಂದು ಹೇಳಿ ಸುಳ್ಳು ಹೇಳಿ ಮೋಸವನ್ನು ಮಾಡುತ್ತಿದ್ದಾರೆ. ಅವರ ಹಿಂಬಾಲಕರು ಅಭಿವೃದ್ಧಿ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಇವರು ಈ ಭಾಗದ ಜನರಿಗೆ ಮಂಜೂರಾದ ಸ್ಲಂ ಮನೆಗಳು ನಿರ್ಮಾಣ ಮಾಡದೆ ಹಣವನ್ನು ತಿಂದು ಹಾಕಿದ್ದಾರೆ. ಈ ಭ್ರಷ್ಟಾಚಾರದಲ್ಲಿ ಈ ಭಾಗದ ನಾಯಕರು ಸಹ ಶಾಮೀಲಾಗಿದ್ದಾರೆ. ಆದ ಕಾರಣ ಇಂಥವರಿಗೆ ಮತ ನೀಡಬೇಡಿ ಎಂದು ಹೇಳಿದರು. అన్ని పార్కులు వస్తాయి, మీకు ఏమేమో చెప్తారు. ఇది చాలా ఏళ్ళ నుంచి అందరు మనుషులు కూడా అదే ఉంటుంది. యా కొడుకు వస్తేనేమి మా బతుకులు మారెక్కావు, ఎవడు అందరూ వచ్చి అదే చెప్తారు, అదే పోతారు. కానీ ఎలక్షన్ టైం చెప్తారు పోతారు అనేది అందరికీ ఉండదు, మాకు కూడా అదే ఉండదు. ఏంటంటే మనం కూడా 10 ఏళ్ళ నుంచి మన డాక్టర్ గారిని గెలిపిస్తాం. 10 ఏళ్ళ నుంచి వాడు 10 ఏళ్ళ నుంచి ఏమేమో చేస్తానని చెప్పి ఈ ఏరియాని తీసి ఒక 200 ఎకరాలు కొని ఆడ కంప్లీట్ మంచి మంచి బిల్డింగ్లు కట్టి, డ్రైనేజీలు కట్టి, నల్లలు పెట్టి, లాట్రిన్లు పెట్టి మా జనాలకు బాగా చేస్తానని చెప్పాడు. లాస్ట్ టైం ఎలక్షన్లో ఏమి చేయలేదు. మళ్ళీ వాడు మన వచ్చేసి పెద్ద భాషణం చేస్తూ ఉన్నాడు. మా అన్నలు, మా తమ్ముడు వన్ జతకి చాలా మంది ఉంటారు వన్ జతకి. వాడు పెద్ద ఇప్పుడు చెప్తాడు ఇండి కొంచెము 5 నిమిషాలు మాట్లాడి చెప్తాను. వాడు ఇప్పుడు చెప్తాడు 10 ఏళ్ళు అయినాక ఇప్పుడు ఏం చెప్తాడు, వాడు ఇంటికి ఒక ఉద్యోగం ఇస్తానని చెప్తాడు. ఇంటికి ఒక ఉద్యోగం అంటే ఇప్పుడు 10 ఏళ్ళు అయినాక మరి 10 ఏళ్ళు ఏం చేస్తావా శివప్ప? 10 ఏళ్ళు ఏం నేను మూడు చేస్తున్నా రైతుడిని. రైతుడల్లా ఊడ్చుకొని తిన్నారు. 6,000 కోట్లు తెచ్చి కంప్లీట్ వాడు అన్నం తమ్ముడు డెవలప్ అయ్యారు. మందికల్లా మోసం చేస్తా ఉన్నాడు. మోసం చేసి ఇప్పుడు ఇంకొక కొత్త పెట్టారా మన పిల్లలు, మన సంఘం పిల్లలు కొత్తగా పెట్టారా. మీసలాతి ఇచ్చేదే 2 పార్టీకి ఓటేస్తామని. ఇది దగా, ఇది నమ్మకండి. ఎవరు యువకులు ఎవరు నమ్మకండి, ఓలిని పెళ్లి ఎవరు నమ్మద్దండి. బీజేపీ పార్టీ మన పార్టీ కాదు. మీ కొడుకులకి మీ బిడ్డలకి దొరికే మీసలాతిని తీసేసిన పార్టీని. అంటే మీసలాతి అంటే మనకి సాలిలానా, నౌకర్లానా, ఇంకోదన్నా స్కారా సృష్టిస్తుండ్రు మన పిల్లలకి. సర్కారు శాలకు పంపిస్తాం మనం. ఈయన గాజుగారిపేట సర్కారు శాలకు పంపిస్తాం. మామూలు ఆడే వదిలినాము. మనం ఇప్పుడు కూడా బదలావణ అయ్యలేదు. 50 ఏళ్ళ కింద ఏం సాలి ఉండదు, అదే సాలీనే ఉండవా. ఇది ఎవరు వస్తే బతకలు అవుతారని చెప్తాది కాదు. ఇప్పుడు వాడు మీసలాతి చేసినా వెనకనే చూడమ్మా. ఇంతవరకు నీకు చెప్తా ఇంతవరకు నన్ను చెప్తా. మీరు ఇంత పెద్ద లీడర్లు ఉండమ్మా, మీరు ఏర్లా పెద్ద లీడర్లు ఉండము. లాట్రిన్ చేయడానికి ఆడలేదు గట్టుకెక్కుతాము. సస్తే కూడా కాలు పెట్టడానికి జాగలేదు. మా యవ్వ మా మామ చచ్చితే గట్టుకెక్కుతున్నాను. ఆ గట్టుకడ కాలు పెట్టేదంటే ఆడుతుందా? ఒక లాట్రిన్ కట్టించే మగోడు ఎవడు లేడు. ఇంత పెద్ద లీడర్లు లాట్రిన్ మనకి ఏమి లాట్రిన్ మామ హీరోయిన్ ఉన్నప్పుడు కొంచెం మంది ఏడో కొంచెం జాగీనికి ఈ కొంచెం జాగిలానే కొంచెం లాట్రిన్ కట్టుకున్నారా. యాడ కట్టుకునే కాదు. ఇది మన బతుకులు ఇవి ఎప్పటికీ ఇవేస్తే ఉంటాయి. ఇవి మనకి ఇది కావాలంటే మనము ఈ కేరళను మనం ఎట్లా ఉన్నామంటే పాత గుడిసెలు ఉంటాయి మనకి. ఇప్పుడు కొంచెం ఇల్లు కట్టుకున్నాం, కొంచెం ఇల్లు కట్టుకున్నాం.
ఒక్కింట్లోనే 5 మంది అన్నదమ్ములు ఉన్నాం మనం. పెళ్ళైకేసి పేరుకి పోదామంటే ఇంకొక గుడ్డ లేదు మనకి, ఇంకొక కడుపు లేదు మనకి. ಪ್ರವೇಶಿಸಬೇಕಂತಂದ್ರೆ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಒಂದು ವೇಳೆ ಮತ್ತೆ ಈ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಸತಸಿದ್ಧ. ನಾವು ನಮ್ಮ ಪಕ್ಷದಿಂದ ವಿನಯ್ ಕುಮಾರ್ ತಾವು ಮತ ಹಾಕಿದ್ರೆ ನಮ್ಮ ಪಕ್ಷ ಸರ್ಕಾರ ಬಂದ್ರೆ ಈ ಅರ್ಜನ ವಾರ್ಡಕ್ಕೆ ಅಭಿವೃದ್ಧಿಗಾಗಿ ನಮ್ಮ ಮುಖ್ಯಮಂತ್ರಿಯಲ್ಲಿ 100 ಕೋಟಿ ಪ್ಯಾಕೇಜ್ ಅನ್ನು ತಂದು ಎಲ್ಲಾ ರೀತಿಯ ಅಭಿವೃದ್ಧಿಗಳನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂತಂದ್ರೆ ಇದುವರೆಗೆ ಬಂದಂತ ಎಲ್ಲಾ ಪಕ್ಷಗಳು ಈ ಬಡಾವಣೆಯನ್ನು ನಿರ್ಲಕ್ಷ್ಯ ಮಾಡಿವೆ. ಆದ ಕಾರಣ ನಾವು ಇದನ್ನು ಸಂಪೂರ್ಣವಾಗಿ ಮನೆಗಳಿರ್ಬೋದು, ಒಳಚರಂಡಿ ಇರ್ಬೋದು, ಇನ್ನಿತರ ಕಾರ್ಯಗಳು ಇರ್ಬೋದು ಆಗ್ತಾ ಇಲ್ಲ. ಆದ ಕಾರಣ ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಬಂದ್ರೆ ಇಡೀ ಈ 3 ಅರ್ಜನ ಮಾಡುವಂತ ದೊಡ್ಡ ಏರಿಯಲ್ಲಿ ನಮ್ಮ ಪಕ್ಷದಿಂದ ಅತ್ಯಧಿಕ 100 ಕೋಟಿ ಅನುದಾನವನ್ನು ನೀಡಿ ಪ್ರತಿ ಮನೆಗಳ ನಿರ್ಮಾಣ ಮಾಡಿ ಪ್ರತಿ ಮನೆಗೆ ನಾವು ಒಳಚರಂಡಿ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ನಾವು ನೀಡ್ತೀವಿ ಅಂತ ಹೇಳ್ತಾ ಇವಾಗ ನಮ್ಮ ಅಧ್ಯಕ್ಷರಾದಂತ ಶ್ರೀ ವಿರೂಪಾಕ್ಷ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ನಗರ ಅಧ್ಯಕ್ಷ ತಿಮ್ಮಾರೆಡ್ಡಿ, ಜಿಲ್ಲಾ ಎಸ್ಸಿ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಮುಖಂಡರಾದ ನರಸಿಂಹಲು ಕಟ್ಟಿಮನಿ, ಎಸ್ ರಾಮು, ಎಚ್ಕೆ ರವಿಕುಮಾರ್, ನರಸಪ್ಪ ಆಶಾಪುರ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಸಿಆರ್ ತಾಲೂಕಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ನಾಯಕರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಸಿಆರ್ ತಾಲೂಕಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಶಿವರಾಜ್ ಪಾಟೀಲರು ಬಿಜೆಪಿ ನಾಯಕರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಮ್ಯಾದರವಾಡಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ಇಡೀ ವಾರ್ಡಿನ ಮನೆ ಮನೆಗೆ ತೆರಳಿ ಕಾರ್ಯ ಕೈಗೊಂಡರು. ಈ ವೇಳೆ ವಾರ್ಡಿನ ಮಹಿಳೆಯರು ಶಾಸಕರ ಪರವಾಗಿ ಜಯಘೋಷ ಮೊಳಗಿಸಿದ್ದು ವಿಶೇಷವಾಗಿತ್ತು. ಮತ್ತೊಮ್ಮೆ ಡಾಕ್ಟರ್ ಸಾಬ್ ಎನ್ನುತ್ತಲೇ ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ಪ್ರಚಾರ ಕೈಗೊಳ್ಳಲಾಯಿತು. ಈ ವೇಳೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಳೆದ 10 ವರ್ಷದ ಹಿಂದೆ ಈ ಬಡಾವಣೆಯಲ್ಲಿ ಓಡಾಡಲು ಕೂಡ ಕಷ್ಟಕರವಾಗಿತ್ತು. ನಾನು ಶಾಸಕನಾದ ನಂತರ ಮುಖ್ಯ ರಸ್ತೆಗಳಲ್ಲದೆ ಆಂತರಿಕ ರಸ್ತೆಗಳನ್ನು, ಒಳಚರಂಡಿಗಳನ್ನು ನಿರ್ಮಿಸುವ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದು ಅಲ್ಲದೆ ಕ್ಷೇತ್ರದ ನಿವಾಸಿಗಳಿಗೆ 10ಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ನೀಡಿದ್ದು ಸೂರಿಲ್ಲದವರಿಗೆ ಮನೆ ಒದಗಿಸುವ ಕಾರ್ಯ ಮಾಡಿರುವೆ. ಹೀಗಾಗಿ ತಾವೆಲ್ಲರೂ ಮತ್ತೊಮ್ಮೆ ಆಶೀರ್ವದಿಸಬೇಕೆಂದು ಕೋರಿದರು. ಆಶೀರ್ವಾದ ಮಾಡ್ಬೇಕಮ್ಮ. ಕಾಣಿಸ್ತದಣ್ಣ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರುಗಳು, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಅವರು ಮೇ 7ರಂದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗುಂಜಳ್ಳಿ ಗ್ರಾಮಕ್ಕೆ ಆಗಮಿಸಿ ರೋಡ್ ಶೋ ನಡೆಸಲಿದ್ದಾರೆ ಎಂದು ಪಕ್ಷದ ನಗರ ಅಧ್ಯಕ್ಷ ಗುರುಸ್ವಾಮಿ ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಅವರು ಮೇ 7ರಂದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗುಂಜಳ್ಳಿ ಗ್ರಾಮಕ್ಕೆ ಆಗಮಿಸಿ ರೋಡ್ ಶೋ ನಡೆಸಲಿದ್ದಾರೆ ಎಂದು ಪಕ್ಷದ ನಗರ ಅಧ್ಯಕ್ಷ ಗುರುಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಕ್ಷದ ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿ ಖಾಸಿಂ ನಾಯಕ್ ಪರ ಮತಯಾಚನೆ ಮಾಡಲಿದ್ದಾರೆ. ಕೇಂದ್ರದ 5 ರಿಂದ 6 ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದ ಶ್ರೀನಿವಾಸ ರೆಡ್ಡಿ ಚಿಕ್ಸುಗೂರು ಇವರನ್ನು
ಉಚ್ಚಾಟಿಸಲಾಗಿದೆ. ಬೇರೆ ಪಕ್ಷದವರೊಂದಿಗೆ ಸೇರಿ ಪ್ರಚಾರ ಮಾಡುತ್ತಿರುವ ಆರೋಪ ಮೇಲೆ ರಾಜ್ಯ ಸಮಿತಿ ಉಚ್ಚಾಟಿಸಿದೆ ಎಂದರು. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಪ್ರಚಾರ ನಡೆಯುತ್ತಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಜನರು ಪಕ್ಷದ ಪರ ಒಲವು ತೋರುತ್ತಿದ್ದಾರೆ ಎಂದರು. ರೋಡ್ ಶೋ ಕಾರ್ಯಕ್ರಮ ಇದೆ ಗುಂಜಳ್ಳಿಯಲ್ಲಿ. ಜನಾರ್ದನ್ ರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ. ನಮ್ಮ ವಿಧಾನಸಭಾ ವಿಧಾನಕ್ಷೇತ್ರ ಅಭ್ಯರ್ಥಿ ಕಾಸಿಂ ನಾಯಕ್ ಅವರ ಪರವಾಗಿ ಮತಯಾಚನೆ ಮಾಡೋದು ಬರ್ತಾರೆ ಸರ್. ಗುಂಜಳ್ಳಿ ಸರ್, ಅಲ್ಲೇ ರೋಡ್ ಶೋ ಸರ್. ಅಲ್ಲಿ ಟೋಲ್ ಗೇಟಿಂದ ಸರ್, ಟೋಲ್ ಗೇಟಿಂದ ಕೂಡ ಹೆಲಿಪ್ಯಾಡ್ ಮುಖಾಂತರ ಬರೋ ಅವಕಾಶ ಇದೆ ಸರ್. ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅದು ಸರ್. ಕನ್ಫರ್ಮ್ ಸರ್, ಅದೇ ಯಾವ ಮುಖಾಂತರ ಬರ್ತಾರಂತ ಕನ್ಫರ್ಮ್ ಇಲ್ಲ ಸರ್. ಬರೋದಂತೂ ಕನ್ಫರ್ಮ್ ಸರ್. ಆಮೇಲೆ ಸುಮಾರು 5,000 to 6,000 ಜನ ಕಲಿಯೋ ಅವಕಾಶ ಇದೆ ಸರ್. ನಮ್ಮ ಶ್ರೀನಿವಾಸ ರೆಡ್ಡಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ನಿಮಗೆ ಪರಿಚಯ ಆಗಿರ್ಬೋದು. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಸರ್ ಕೆಲವು ಕಾರಣಾಂತರಗಳಿಂದ ಸರ್. ಅವರು ಬೇರೆ ಪಕ್ಷಕ್ಕೆ ನಮ್ಮಲ್ಲಿ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಮ ಜನಾರ್ದನ್ ಸರ್ ಅವರಿಗೆ ಅನುಮಾನ ಬಂದು ನಿಂತ್ಕೊಂಡೆ ಸರ್. ಅವರೊಂದೇ ಸರ್, ಅವರೊಂದೇ ಶ್ರೀನಿವಾಸ ರೆಡ್ಡಿ ಸರ್. ಮಾಜಿ ಅವರು ಅವ್ರ ಮಿಸಸ್ ಜಡ್ಪಿ ಇದ್ದಾರೆ ಸರ್. ಇವಾಗಿಲ್ಲ ಸರ್, ಸದ್ಯ ಯಾರು ಇಲ್ಲ ಸರ್. ಹೌದು ಸರ್, ಗ್ರಾಮೀಣ ಸರ್. ಹಂಗಾಗಿ ನಾವು ಯಾರು ಇದು ಮಾಡಿಲ್ಲ. ಆಮೇಲೆ ನಾವೆಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ತಿರುಗಾಡಿ ಸರ್. ಭಾಳ ಜನ ನಮಗೆ ನಮ್ಮ ಫುಟ್ಬಾಲ್ ಪರ ಹೊಲ ತೋರಿಸ್ತಾರೆ ಸರ್. ಎಲ್ಲ ಅವಕಾಶಗಳು ಇದ್ದಾವೆ. ಯಾಕಂದರೆ ಎರಡೂ ಪಕ್ಷದವರು ಜನರಿಗೆ ಆಲ್ರೆಡಿ ಸಾಕಾಗಿದೆ ಅಂತೇಳಿ ಜನ ಹೇಳ್ತಾರೆ ಸರ್. ಈ ಸಂದರ್ಭದಲ್ಲಿ ಭೀಮೇಶ್ ನಾಯಕ್, ಮೊಹಮ್ಮದ್ ಹುಸೇನ್ ಕಮಲಾಪುರ್, ಎಂ ರೆಡ್ಡಿ ಕಮಲಾಪುರ್, ರಮೇಶ್ ಗುಂಜಳ್ಳಿ ಇದ್ದರು. ಈಗ ಜಾಹೀರಾತು. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನ್ನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Chloe, etc. Once visit store to grab ongoing offer. Buy more, save more. Queen's Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 97421-61683. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಅಭ್ಯರ್ಥಿಗಳಿಗೆ ಬೆಂಬಲಿಸುವ ಮೂಲಕ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಬೇಕೆಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಅಭ್ಯರ್ಥಿಗಳಿಗೆ ಬೆಂಬಲಿಸುವ ಮೂಲಕ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಬೇಕೆಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿ ನೂರಾರು ಕೋಟಿ ರೂಪಾಯಿ ಹಣ ಬೇರೆ ಪಕ್ಷದ ಶಾಸಕರುಗಳಿಗೆ ನೀಡಿ ಖರೀದಿಸುವ ಮೂಲಕ ಅನೈತಿಕ ರಾಜಕಾರಣ ಪ್ರಾರಂಭಿಸಿರುವ ಬಿಜೆಪಿಗೆ ಬುದ್ಧಿ ಕಲಿಸಬೇಕೆಂದರು. ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆಸಿರುವ ಬಿಜೆಪಿಯವರು ಪಿಎಸ್ಐ ನೇಮಕಾತಿ ಸೇರಿದಂತೆ 10 ಅಕ್ರಮಗಳು ಎಸಗಿರುವುದು ಬಯಲಾಗಿದೆ. ಅಕ್ರಮಗಳನ್ನು ಮುಚ್ಚಿ ಹಾಕಲು ಕೋಮು ಪ್ರಚೋದನೆ ಮಾಡುವ ಮೂಲಕ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಮಾಡುತ್ತಿದ್ದಾರೆ. ನೆರೆ ಬರ ಎದುರಾದಾಗಲೂ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಕೇಂದ್ರದ 3 ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸಿದರೂ ರಾಜ್ಯ ಸರ್ಕಾರ ಕಾಯ್ದೆಯನ್ನು ಹಿಂಪಡೆಯದೆ ದ್ರೋಹ ಎಸಗಿದೆ. ಮುಸ್ಲಿಂ ಸಮುದಾಯ ಮೀಸಲಾತಿ ರದ್ದುಗೊಳಿಸಿರುವುದನ್ನು ಸಾಧನೆ ಎಂದು ಬಿಂಬಿಸಿಕೊಳ್ಳುತ್ತಲಿದೆ. ಕಾರಣ ಕೋಮು ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಜಾತ್ಯತೀತ ಅಭ್ಯರ್ಥಿಗಳಿಗೆ ಬೆಂಬಲಿಸಬೇಕೆಂದರು. ರಾಜ್ಯದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಪಿಐಎಂ ಪಕ್ಷದ ಅಭ್ಯರ್ಥಿಗಳ ಕಣಕ್ಕಿಳಿಸಿದೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಕೆಜಿಎಫ್ ಮತ್ತು ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಎಂದರು. ಈಗಾಗಲೇ ಮೇ 10ನೇ ತಾರೀಕಿಗೆ ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಇವತ್ತು ನಡೀತಾ ಇದೆ, ಘೋಷಣೆಯಾಗಿರತಕ್ಕಂಥದ್ದು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಇಡೀ ಕರ್ನಾಟಕ ರಾಜ್ಯದಲ್ಲಿ 4 ಕಡೆ ಇವತ್ತು ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದಲ್ಲಿ, ಕೋಲಾರ ಜಿಲ್ಲೆಯ ಕೆಜಿಎಫ್ ಒಂದು ಮತ್ತು ಬೆಂಗಳೂರಿನ ಕೆಆರ್ ಪುರಂ, ಗುಲ್ಬರ್ಗ ಜಿಲ್ಲೆಯ ಗ್ರಾಮೀಣ ಕ್ಷೇತ್ರದಲ್ಲಿ 4 ಕಡೆ ನಾವು ಈ ಒಂದು ಸಿಪಿಎಂ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸಿ ನಾವು ಸ್ಪರ್ಧೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಉಳಿದಂತೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನಾವು ಈ ಹಿಂದೆ ಎಂದೂ ಕಂಡರಿಯದಂಥ ರೀತಿಯಲ್ಲಿ ಇವತ್ತೇನಂತಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಮುಳುಗೋಗಿದೆ. ಬಿಜೆಪಿ ಸರ್ಕಾರದ ಒಂದು ಆಡಳಿತದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಜೊತೆಗೆ ಇಡೀ ಕೋಮು ಗಲಭೆಗಳನ್ನು ಎಬ್ಬಿಸುವ ಮೂಲಕ ಇಡೀ ರಾಜ್ಯದ ಒಂದು ಕೋಮು ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿ ಪಕ್ಷ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಒಂದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇವತ್ತು ಬಿಜೆಪಿಯನ್ನು ಸೋಲಿಸಬೇಕು, ಅದಕ್ಕೆ ಜಾತ್ಯತೀತ ಪಕ್ಷಗಳನ್ನು ಬೆಂಬಲಿಸುವ ಜೊತೆಗೆ ಈ ದೇಶದ ಈ ಕರ್ನಾಟಕ ರಾಜ್ಯದ ಒಂದು ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಇವತ್ತು ಆ ಒಂದು ಪಕ್ಷಗಳಿಗೆ ಇದು ಮಾಡಬೇಕು. ಒಂದ್ ಕಡೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಕಾವಂಗ ಕಿಸುಕು ಕಾನೇಕು ನೈದೇಂಗ ಅಂತೇಳಿ. ಇವತ್ತು ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ನೀವು ಭ್ರಷ್ಟಾಚಾರ ಮಾಡಿ ನೀವು ತಿನ್ನಿ ನನಗೂ ತಿನ್ನಿಸಿ ಇಡೀ ದೇಶವನ್ನು ಲೂಟಿ ಮಾಡಿ ಅಂತಕ್ಕಂಥ ರೀತಿಯಲ್ಲಿ ಇವರು ಇವತ್ತು ಬಿಜೆಪಿ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಅದು PSI ನೇಮಕಾತಿ ಆಗಿರ್ಬೋದು, ಶಿಕ್ಷಣದ ಕ್ಷೇತ್ರದಲ್ಲಾಗಿರ್ಬೋದು, ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಕೂಡ ಇವತ್ತು ಏನಂತಂದ್ರೆ ಭ್ರಷ್ಟಾಚಾರ ತುಳಿದು ಆ ಒಂದು ಭ್ರಷ್ಟಾಚಾರದಿಂದ ಬಂದಿರತಕ್ಕಂಥ ಹಣದಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಅವರಿಗೆ ಅಧಿಕಾರ ನಡೆಸಲಿಕ್ಕೆ ಸಂಖ್ಯೆ ಇರಲಿಲ್ಲ ಅಂದ್ರೂ ಕೂಡ, ಬಹುಮತ ಇರಲಿಲ್ಲ ಕೂಡ ಇವತ್ತು ಪ್ರತಿಪಕ್ಷಗಳ. ಈ ಸಂದರ್ಭದಲ್ಲಿ ಕರಿಯಪ್ಪ ಅಚ್ಚೋಳಿ, ನರಸಣ್ಣ ನಾಯಕ್, ಶಬೀರ್ ಜಾಲಹಳ್ಳಿ, ಎಚ್ ಶರ್ಫುದ್ದೀನ್ ಉಪಸ್ಥಿತರಿದ್ದರು. ಭ್ರಷ್ಟಾಚಾರವನ್ನು ಪೋಷಿಸುತ್ತಿರುವ ಬಿಜೆಪಿಯನ್ನು ಬೆಂಬಲಿಸದಂತೆ ನರಸಿಂಹಲು ಮೈತ್ರಿಕರ್ ಜನರಲ್ಲಿ ಮನವಿ ಮಾಡಿದರು. ಭ್ರಷ್ಟಾಚಾರವನ್ನು ಪೋಷಿಸುತ್ತಿರುವ ಬಿಜೆಪಿಯನ್ನು ಬೆಂಬಲಿಸದಂತೆ ನರಸಿಂಹಲು ಮೈತ್ರಿಕರ್ ಜನರಲ್ಲಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಹಾರ ಇಲಾಖೆ ಶಿರಸ್ತೇದಾರ ಬಿಆರ್ ವೆಂಕಣ್ಣ ಇವರು ನ್ಯಾಯಬೆಲೆ ಮಾಲೀಕರಿಗೆ ಬೆದರಿಸಿ ಅಕ್ರಮ ಆಹಾರ ಕಾಳಸಂತೆಯಲ್ಲಿ ಮಾರಾಟದಲ್ಲಿ ತೊಡಗಿದ್ದಾರೆ. ಇವರ ಕುರಿತು ಶಾಸಕರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ರಕ್ಷಣೆ ಮಾಡುತ್ತಿದ್ದಾರೆ. ಕಳೆದ ವರ್ಷ 7,474 ಕ್ವಿಂಟಲ್ ತೊಗರಿ ಪಡಿತರದಾರರಿಗೆ ವಿತರಿಸದೆ ಆಹಾರ ಇಲಾಖೆ ಅಧಿಕಾರಿಗಳು ತಿಂದು ಹಾಕಿದ್ದರು. ಈ ಕುರಿತು ದೂರು ನೀಡಿದ್ದು ಇಲಾಖೆ ಅಧಿಕಾರಿ ನೇತೃತ್ವದಲ್ಲಿ ರಚಿಸಲಾದ ತನಿಖಾ ತಂಡ ನಗರಕ್ಕೆ ಆಗಮಿಸಿದಂತೆ ಶಾಸಕರೇ ತಡೆ ಹಿಡಿದಿದ್ದಾರೆ. ನಗರದ 5 ಸ್ಲಂ ನಿವಾಸಿಗಳು ಮನೆಗಳನ್ನು ನಿರ್ಮಿಸಿಕೊಳ್ಳಲು ಸ್ಲಂ ಬೋರ್ಡ್ಗೆ ಡಿಡಿ ಹಣ ನೀಡಿದರೂ ಮನೆ ನಿರ್ಮಿಸಿಲ್ಲ. ವಸತಿ ಯೋಜನೆ ಅಕ್ರಮಕ್ಕೆ ಶಾಸಕರೇ ರಕ್ಷಣೆ ಮಾಡಿದ್ದಾರೆ. ಅಭಿವೃದ್ಧಿ ಹರಿಕಾರ ನೂರಾರು ಕೋಟಿ ಅನುದಾನ ತಂದಿರುವುದಾಗಿ ಹೇಳುವ ಶಾಸಕರ ಅಭಿವೃದ್ಧಿ ಏನು ಎಂಬುದು ಗೊತ್ತಾಗಿದೆ.
ಕಾಮಗಾರಿಗಳೆಲ್ಲವೂ ಗುದ್ದಲಿ ಪೂಜೆ ಸೀಮಿತವಾಗಿದೆ. ಭ್ರಷ್ಟಾಚಾರದ ಪೋಷಕರಾಗಿರುವ ಡಾ ಶಿವರಾಜ್ ಪಾಟೀಲರಿಗೆ ಓಟು ನೀಡದೆ ಬೇರೆ ಅರ್ಹ ಅಭ್ಯರ್ಥಿ ಅಥವಾ ನೋಟಾಕ್ಕೆ ಮತ ಹಾಕಿ ಎಂದು ಮನವಿ ಮಾಡಿದರು. ಕ್ಷೇತ್ರದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರಾದ ಶಿವರಾಜ್ ಪಾಟೀಲ್ ವಿರುದ್ಧ ಜುಜಿಬಿ ಒಬ್ಬ ದೊಡ್ಡ ಭ್ರಷ್ಟ ಸಣ್ಣ ಜುಜಿಬಿ MLA ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಒಬ್ಬ ಸಣ್ಣ ಸಿ ಗ್ರೂಪ್ ಉದ್ಯೋಗಸ್ಥ ಅಂದ್ರೆ ತಹಸೀಲ್ ಕಚೇರಿಯ ಒಬ್ಬ ಆಹಾರ ಈಗಿನ ಶಿರಸ್ತದ ಆಗಿನ ಒಂದು ನಿರೀಕ್ಷಕ ಅಂತವರಲ್ಲಿ ಅವರಲ್ಲಿ ತಿಂಗಳಿಗೆ 500,000 ರೂಪಾಯಿಗಳಷ್ಟು ಪರ್ಸೆಂಟೇಜ್ ಪಡೆಯುವಂತ ಒಬ್ಬ ಜುಜಿಬಿ MLA ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಅವರು ಡೀಲರ್ಗಳಿಗೆ ಮತ್ತು ಪಡಿತರದಾರರಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಖುದ್ದಾಗಿ ಹೋಗಿ ಸರ್ ಈ ತರ BR ವೆಂಕಣ್ಣ ಅವರು ಆಹಾರ ಸಲ್ಲಿಸಿದಾರರು ಈ ತರ ಮಾಡ್ತಾ ಇದ್ದಾರೆ, ಸ್ವಲ್ಪ ಅವ್ರಿಗೆ ಏನು ನೀವು MD ಲೆಟರ್ ಅಲ್ಲಿ ಬ್ಯಾಂಕ್ ಸೈನ್ ಮಾಡಿ ಕೊಡ್ತಿರಂತ ಅದು ಮಿಸ್ಯೂಸ್ ಆಗ್ತದೆ, ಅವರು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಕೊಂತಾರೆ ಅಂತಂದ್ರೆ ನೀವೇನು ಡೀಲರ್ ಏನಪ್ಪ ಹಂಗ ಹಿಂಗ ಅಂತಂದ್ರು. ಅಲ್ಲ ಸರ್ ನಾನೊಬ್ಬ ಏನೋ ಸಮಾಜ ಕಾರ್ಯಕರ್ತ ಅಂತೇಳಿ ಹೇಳ್ಕೊಂಡು ಕೂಡ ಇಲ್ಲಪ್ಪ ಅದೇನು ಡೀಲರ್ ಏನಿದ್ರೆ ನಾನು ಇದು ಮಾಡ್ತೀನಿ, 3 ದಿವಸದಲ್ಲಿ ಕ್ರಮ ಕೈಗೊಳ್ಳೋದಂತ ನಾನು ಪ್ರಯತ್ನ ಮಾಡ್ತೀನಿ, ಡೀಲರ್ಗಳು ಯಾರಾದ್ರೂ ಇದ್ರೆ ಹೇಳು ನಾನು ಮಾಡ್ತೀನಿ ಅಂತಂದ್ರು. ಇದೇ ಡೀಲರ್ಗಳು ಅಂದ್ರೆ ಒಂದು 15-20 ಜನ ನ್ಯಾಯಬೆಲೆ ಅಂಗಡಿ ಡೀಲರ್ಗಳು ಹೋಗಿ ಈ ತರ ವೆಂಕಣ್ಣವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್, ಯಾವ್ದಾದ್ರು ಮೆಸೇಜ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಆದೇಶ ಕೇಳಿದ್ರೆ ಅವೆಲ್ಲ ಏನು ಹೇಳ್ಬಾರ್ದು ಅಂತೇಳಿ ಧಮಕಿ ಆಗ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಕೂಡ ಅವಾಗೂ ಕೂಡ ಈ ವೆಂಕಣ್ಣ ಅದೇ ಸಣ್ಣ ಒಂದು 500,000 ಒಬ್ಬ ಲಂಚ್ಕೋರ ಪರವಾಗಿ ಮಾತಾಡಿದ್ದು ಉದಾಹರಣೆ ಉಂಟು. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಶೋಚನೀಯ ಸಂಗತಿ. ಯಾಕಂದ್ರೆ ಇಲ್ಲಿ ದುಡ್ಡು ಹಂಚಕ್ಕೆ ಎಷ್ಟೋ ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ, ಅದು ಇಲ್ಲಿ 500,000 ತಗೊಂಡು ಇಲ್ಲಿ ಮತದಾರರಿಗೆ ದುಡ್ಡು ಹಂಚೋದು ಬಹಳ ಖಂಡನೀಯ. ಮತ್ತೆ ಮುಂದಿನ ವಿಶೇಷವಾಗಿ ನಾನು ಇದೇ 2019ರಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ, ಬೇಳೆ ಪಡಿತರ ಧಾನ್ಯಗಳಲ್ಲಿ ಒಂದಾದ ಬೇಳೆ 7,474 ಕ್ವಿಂಟಲ್ ಇವರೆಲ್ಲ ಸೇರಿ MLA ಈ ವೆಂಕಣ್ಣ ಫುಡ್ ಅವಾಗಿನ ಫುಡ್ ಇನ್ಸ್ಪೆಕ್ಟರ್ ಮತ್ತೆ ಆಹಾರ ನಿಗಮದ ಅಧಿಕಾರಿಗಳು ಇವರು ಸಂಬಂಧಪಟ್ಟ ತಹಸೀಲ್ದಾರ್ಗಳು ಅಂದಿನ ಅರುಣ್ ಕುಮಾರ್ ಸಂಘವಿ DD ಅವೆಲ್ಲ ಸೇರಿ 7,474 ಕ್ವಿಂಟಲ್ ಬೇಳೆ ಮಾರ್ಕೆಟ್ ತಿಂದಾರೆ ಇವರು. ಇದನ್ನ ನಾನು ತನಿಖಾ ತಂಡ ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ತನಿಖಾ ತಂಡ ರಚನೆ ಆಗಿತ್ತು. ಇವರು ಶಮ್ಲಾ ಇಕ್ಬಾಲ್ ಮೇಡಮ್ ಆಯುಕ್ತರು ತನಿಖಾ ತಂಡ ರಚನೆ ಮಾಡಿದ್ರೆ ಎಲ್ಲಿ ಎಷ್ಟು ಬಾರಿ ನೀವು ಖಂಡಿಸಿದ್ದೀರಿ ಅನ್ನೋದು ನಿಮಗೆ ನೆನಪಿಲ್ಲ. ಸೀಮಿತವಾಗಿ ಅವತ್ತಿನ ದಿವಸ ಅಲ್ಲಿ ಕಾಮಗಾರಿ ಸ್ಥಳ ನೋಡಿದವರು ಮತ್ತೆ ಏನಾಗಿದೆ ಅನ್ನೋದು ಕೂಡ ನೋಡೇ ಇಲ್ಲ. ಉದಾಹರಣೆಗೆ ನಗರದ 5 ಸ್ಲಂಗಳಲ್ಲಿ ಮನೆಗಳು ಮಂಜೂರಾದವು. ಆ ಮನೆಗಳು ಗೀಡಿ ಕಟ್ಟಿ ಈಗಲೂ ಬೀದಿ ಪಾಲಾಗಿ ಎಲ್ಲೆಲ್ಲೋ ಬಾಡಿಗೆ ಗೀಡಿಗೆ ಎಲ್ಲರೂ ಇದ್ದಾರೆ. ಸ್ಪೆಷಲಿ ನಮ್ಮ ಅರ್ಜನವಾಡ ಅದರಲ್ಲಿ ನಾವು ಹೋರಾಟ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಆ ಹೋರಾಟದ ಫಲವಾಗಿ ಮಾನ್ಯ ವಸತಿ ಸಚಿವರು ಸೋಮಣ್ಣವರು ಸಂಬಂಧಪಟ್ಟ ಇಲಾಖೆಗೆ ತನಿಖೆ ನಡೆಸಿದಂತೆ ಅದಕ್ಕೂ ಇವರು ಕಲ್ಲಾಕಿ ಅದು ಬಂಡ ಬರ್ಲಾರ್ದಂಗ ನೋಡ್ಕೊಂಡಿದ್ದ ಉದಾಹರಣೆಗಳು ಇದಾವೆ. ಈ ಸಂದರ್ಭದಲ್ಲಿ ಬಡೆಪ್ಪ, ಗೋಪಾಲ್, ನರಸಪ್ಪ, ವಾಗಲು, ಜೆ ನರಸಪ್ಪ ಉಪಸ್ಥಿತರಿದ್ದರು. ನಗರದ ಹರಿಜನವಾಡದಲ್ಲಿ ಅಕ್ರಮ ಕೈಹೆಂಡ ಮಾರಾಟ ಸೇರಿದಂತೆ ಅಕ್ರಮಗಳಿಗೆ ಕಡಿವಾಣ ಹಾಕಲು ಬಡಾವಣೆಯಲ್ಲಿಯೇ ಪೊಲೀಸ್ ಠಾಣೆ ಸ್ಥಾಪಿಸಬೇಕೆಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷ ತಮ್ಮೇಶ್ ಆಗ್ರಹಿಸಿದರು. ನಗರದ ಹರಿಜನವಾಡದಲ್ಲಿ ಅಕ್ರಮ ಕೈಹೆಂಡ ಮಾರಾಟ ಸೇರಿದಂತೆ ಅಕ್ರಮಗಳಿಗೆ ಕಡಿವಾಣ ಹಾಕಲು ಬಡಾವಣೆಯಲ್ಲಿಯೇ ಪೊಲೀಸ್ ಠಾಣೆ ಸ್ಥಾಪಿಸಬೇಕೆಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಅಧ್ಯಕ್ಷ ತಮ್ಮೇಶ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಡಾವಣೆಯ 40ಕ್ಕೂ ಹೆಚ್ಚು ಮನೆಗಳಲ್ಲಿ ಅಕ್ರಮ ಕೈಹೆಂಡ ಮಾರಾಟ ನಡೆಯುತ್ತಿದೆ. 1989ರಲ್ಲಿ ಕೈಹೆಂಡ ಮಾರಾಟ ಪ್ರಾರಂಭವಾಗಿದ್ದು 1994ರಲ್ಲಿಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿತ್ತು. ಸಂಬಂಧಿಸಿದವರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಅಕ್ರಮ ಹೆಂಡ ಮಾರಾಟ ನಡೆಯುತ್ತಿದೆ. 70,000 ಜನಸಂಖ್ಯೆ ಹೊಂದಿರುವ ಬಡಾವಣೆಯಲ್ಲಿ ಕೈಹೆಂಡ ಅವ್ಯಾಹತವಾಗಿ ನಡೆಯುತ್ತಿರುವುದನ್ನು ತಡೆಯಲು ಪೊಲೀಸ್ ಠಾಣೆ ಅವಶ್ಯಕತೆ ಇದ್ದು ಕೂಡಲೇ ಮಂಜೂರು ಮಾಡಿ ಅಕ್ರಮ ತಡೆಯಬೇಕೆಂದರು.
ರಾಯಚೂರು ನಗರದಲ್ಲಿ ಕೈಯಂಡ ಮಾರಾಟದಿಂದ ಇದ್ದಾರೆ. ಯಾಕಂದರೆ ಸುಮಾರು 1989ನೇ ಇಸ್ವಿಯಲ್ಲಿ ಕೈಯಂಡ ಮಾರಾಟ ಅರ್ಜನವಾಡದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಯಿತು. ಇದರ ಬಗ್ಗೆ ನಾವು 1994ನೇ ಇಸ್ವಿಯಲ್ಲಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೂಲಂಕುಷವಾಗಿ ಒಂದು ಪತ್ರವನ್ನು ಬರೆದು ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ, ಇದನ್ನು ನಾವು ಜಯಿಸಬೇಕಂತ ಪತ್ರ. ಆ ಪತ್ರಕ್ಕನುಗುಣವಾಗಿ ಇವರು ಬೇರೆಗಳನ್ನು ಕಳಿಸಿದ್ರು. ಅವರು ಏನು ಮಾಡಿದ್ರಂದರೆ ಕೈಯಂಡ ಮಾರಾಟ ಮಾಡತಕ್ಕಂಥವರಿಂದ ವಾರಕ್ಕೊಂದು ಲಂಚ ತಿನ್ನಲು ಶುರು ಮಾಡಿ ನಮಗೆ ಅವತ್ತಿಂದ ಪೊಲೀಸ್ ಇಲಾಖೆ ಮೇಲೆ ನಮಗೆ ಏನು ಮಾಡಿದ್ರು ಈ ಭ್ರಷ್ಟತನದಿಂದ ಕೂಡಿದೆ ಅಂತ ನಾವು ಇದಾಗುತ್ತೆ. ನಂತರ ದಿನಗಳಲ್ಲಿ ಇದರ ಬಗ್ಗೆ ಅಬಕಾರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಇದ್ರ ಬಗ್ಗೆ ನಾನು ಅಲ್ಲಿ ಅವರು ಮೀಟಿಂಗ್ ಮಾಡಿದಾಗ ಕೂಡ ಈ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಬಂದೆ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಒಂದು ಅರ್ಜನವಾಡದಲ್ಲಿ 40 ಮನೆಗಳಲ್ಲಿ ಮೇಲ್ಪಟ್ಟು ಇವತ್ತು ಕೈಯಂಡ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಇಡೀ ನಮ್ಮ ನಗರದಲ್ಲಿರುವಂಥ ಎಲ್ಲ ಸ್ಲಮ್ಗಳಲ್ಲಿ ಎಷ್ಟು ಮನೆಗಳಲ್ಲಿ ಕೈಯಂಡ ಮಾರಾಟ ಮಾಡುವುದು ನೀವೇ ಪತ್ರಿಕೆ ಎಷ್ಟು ನಿರ್ಲಕ್ಷ್ಯತನ ಈ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಇದರ ಬಗ್ಗೆ ಯಾಕೆ ಸರ್ಕಾರ ಇರ್ತಾ ಇಲ್ಲ, ಇದರ ಬಗ್ಗೆ ನಾವು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅನ್ನೋದು ಭಾಳಷ್ಟು ಗುಮಾನಿಗಳು ಏನಿಲ್ಲ. ಹಾಗೆ ಕೈಯಂಡ ಮಾರಾಟ ಮಾಡುವುದರಿಂದ ಅವರಿಗೆ ತಿಂಗಳಿಗೊಮ್ಮೆ ಲಂಚ ಹೋಗ್ತಾ ಇದೆ ಜನಪ್ರತಿನಿಧಿಗಳಿಗೆ. ಬೇರು ಬಿಟ್ಟಿದೆ ಈ ಕೈಯಂಡ ಮಾರಾಟ ಮಾಡುವವರು ಮತ್ತೆ ಸಂಬಂಧ. ಈ ಸಂದರ್ಭದಲ್ಲಿ ಜೆ ವಾಗಲು ನರಸಪ್ಪ, ಮಾರಪ್ಪ ನರಸಪ್ಪ ಉಪಸ್ಥಿತರಿದ್ದರು. ಚುನಾವಣಾ ಮತದಾನ ಬಳಿಕ ಮತ ಎಣಿಕೆ ಕಾರ್ಯದಲ್ಲಿ ತೊಡಗುವ ಮತ ಎಣಿಕೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ರವೀಂದ್ರ ಕರ್ಲಿಂಗಣ್ಣನವರು ಹೇಳಿದರು. ಚುನಾವಣಾ ಮತದಾನ ಬಳಿಕ ಮತ ಎಣಿಕೆ ಕಾರ್ಯದಲ್ಲಿ ತೊಡಗುವ ಮತ ಎಣಿಕೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ರವೀಂದ್ರ ಕರ್ಲಿಂಗಣ್ಣನವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮತ ಎಣಿಕೆಗೆ ನಿಯೋಜನೆಗೊಂಡ ಅಧಿಕಾರಿಗಳಿಗೆ ತರಬೇತಿಯಲ್ಲಿ ಮಾತನಾಡಿದರು. ಮತ ಎಣಿಕೆಯ ದಿನ ನಿಯೋಜನೆಗೊಂಡ ಅಧಿಕಾರಿಗಳು ನಿಗದಿತ ಸಮಯದೊಳಗೆ ಎಣಿಕೆ ಕೇಂದ್ರಕ್ಕೆ ಆಗಮಿಸಬೇಕು. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರತಿಯೊಂದು ಕ್ಷೇತ್ರಕ್ಕೆ 7 ಕೋಣೆಗಳನ್ನು ಮತ ಎಣಿಕೆಗೆ ಸಿದ್ಧತೆ ಮಾಡಲಾಗಿದೆ. ಪ್ರತಿಯೊಂದು ಕ್ಷೇತ್ರಕ್ಕೆ 14 ಮತ ಎಣಿಕೆ ಟೇಬಲ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಅಧಿಕಾರಿಗಳು ಮತ ಎಣಿಕೆ ವೇಳೆ ಯಾವುದೇ ನ್ಯೂನತೆಗಳಾಗದಂತೆ ಯಾವುದೇ ಕಾರಣಕ್ಕೂ ಮರು ಮತ ಎಣಿಕೆಯಾಗದಂತೆ ಸೂಕ್ಷ್ಮವಾಗಿ ಎಣಿಕೆ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಎಂದು ತಿಳಿಸಿದರು. ಮತ ಎಣಿಕೆ ಮೊದಲು ಅಂಚೆ ಮತ ಎಣಿಕೆ, ಮತಯಂತ್ರಗಳ ಇವಿಎಂ ಮತ ಎಣಿಕೆ, ಪ್ರತಿ ಕ್ಷೇತ್ರದ 5 ವಿವಿಪ್ಯಾಟ್ ಎಣಿಕೆ ಮಾಡಲಾಗುತ್ತಿದೆ. ಅಧಿಕಾರಿಗಳು ಶಿಸ್ತನ್ನು ಕಾಪಾಡಿಕೊಂಡು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಮತ ಎಣಿಕೆ ವೇಳೆ ಯಾವುದೇ ನ್ಯೂನತೆ ಕಂಡು ಬಂದಲ್ಲಿ ಮೇಲ್ವಿಚಾರಕರ ಗಮನಕ್ಕೆ ತರಬೇಕೆಂದು ಹೇಳಿದರು. ನಿಮ್ಮ ಘೋಷಣೆ ಸ್ವಲ್ಪ ಮುಂದೆ ಚುನಾವಣೆಗೆ ನೀಡಲಾಗಿರುವ ಮತದಾರ ನಾನು ಈ ಮೂಲಕ ಘೋಷಿಸುತ್ತೇನೆ. ಆ ಕ್ರಮ ಸಂಖ್ಯೆ ಬಹಳ ಇಂಪಾರ್ಟೆಂಟ್. ಅದಿದ್ರೆ ಮಾತ್ರ ವ್ಯಾಲಿಡ್. ನೀವು 0 ಬರಬೇಕು, ಇಲ್ಲ 20 ಕೊಟ್ಟರೆ 20 ಬರಬೇಕು, 100 ಕೊಟ್ಟರೆ 100 ಬರಬೇಕು. ಅಲ್ಲಿ ಕೆಲವರು ಏನ್ ಮಾಡಬೇಕಂದ್ರೆ ಆ ಒಂದು ನಮ್ಮ ಮತದಾರರ ಕ್ರಮ ಸಂಖ್ಯೆ ಬರದಂತ ಕೇಳ್ಬಿಟ್ಟಿದ್ದೆ. ಅದು ಬಹಳಷ್ಟು ಟ್ರೈನಿಂಗಲ್ಲಿ ಹೇಳ್ತೀವಿ ನಾವು. ದಯವಿಟ್ಟು ನಾನು ಪದೇ ಹೇಳಿದ್ವಿ, ನೋಡಿ ಕ್ರಮ ಸಂಖ್ಯೆನೇ ಬರೀರಿ ಅಂತಲೇ ನಾವು ಫೋಕಸ್ ಕೊಟ್ಟಿದ್ವಿ. ಅದನ್ನು ಕೂಡ ತಾವು ಗಮನಿಸಬೇಕು. ಇನ್ನೂ ಕೆಲವು ಜನ ಓಟ್ ಹಾಕಿಲ್ಲ ಅಂದ್ರೆ ದಯವಿಟ್ಟು ಈ ಪ್ರಕ್ರಿಯೆ ಮಾಡಿ. ನಂತರ ಮತದಾರ ಸಹಿ, 2ನೇ ಅಂಶ ಅಂದ್ರೆ ಮತದಾರ ಸಹಿ ಇರಬೇಕು. ಆ ಸಹಿ ಇದ್ರೆ ಅದು ವ್ಯಾಲಿಡ್. ಕೊನೆಯಲ್ಲಿ ಅನುಪ್ರಮಾಣ ಮಾಡುವ ಅಧಿಕಾರಿ ಅಂದ್ರೆ ಒಂದು ಗೆಸ್ಟೆಡ್ ಆಫೀಸರ್ ಅವರ ಸಹಿ ಇರ್ತದೆ. ಈ 3 ಅಂಶಗಳನ್ನು ನಾವೇನ್ ಮಾಡ್ತೀವಿ, ಆ ಡಿಕ್ಲರೇಷನ್ ತೆಗೆದ ತಕ್ಷಣ ಈ ಪ್ರಕ್ರಿಯೆಗಳನ್ನು ಇಷ್ಟು ನೋಡ್ತೀವಿ ನಾವು. ಇದರಲ್ಲಿ ಯಾವ ತಪ್ಪಿದ್ರೆ ನಿಮ್ಮ ಓಟ್ ರಿಜೆಕ್ಟ್ ಆಗುತ್ತೆ. ಸೊ ಇದು
ಒಂದನೇ ಅಂಶ. ಇದು ಬಹಳ ವಿಚಾರಗಳಿಂದ ಮಾಡಬೇಕಾಗ್ತದೆ ನೆಕ್ಸ್ಟ್ ಬ್ಯಾಕ್. ಈ ವೇಳೆ ಚುನಾವಣಾ ತರಬೇತಿದಾರ ಸದಾಶಿವಪ್ಪ ಅವರು ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ನಗರ ಕ್ಷೇತ್ರದ ಚುನಾವಣಾಧಿಕಾರಿ ರಜನಿಕಾಂತ್, ಗ್ರಾಮೀಣ ಕ್ಷೇತ್ರದ ಚುನಾವಣಾ ಅಧಿಕಾರಿ ಶಶಿಕಾಂತ್ ಶಿವಪುರೆ, ಮಾನವಿ ಚುನಾವಣಾಧಿಕಾರಿ ಪ್ರಕಾಶ್, ನೋಡಲ್ ಅಧಿಕಾರಿ ಹಂಪಣ್ಣ ಸಜ್ಜನ್, ಆಶಪ್ಪ ಸೇರಿದಂತೆ ಸೆಕ್ಟರ್ ಅಧಿಕಾರಿಗಳು, ನೋಡಲ್ ಅಧಿಕಾರಿಗಳು ಭಾಗವಹಿಸಿದ್ದರು. ಬಹಿರಂಗ ಪ್ರಚಾರಕ್ಕೆ ಇನ್ನು ಕೇವಲ 2 ದಿನ ಬಾಕಿ ಉಳಿದಿದ್ದು ರಾಜಕೀಯ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದಾದ್ಯಂತ ಓಡಾಟ ನಡೆಸುತ್ತಿದ್ದಾರೆ. ವಿವಿಧ ಗ್ರಾಮಗಳಿಗೆ ತೆರಳಿ ಬಿರುಸಿನ ಪ್ರಚಾರ ನಡೆಸಿದರು. ಬಹಿರಂಗ ಪ್ರಚಾರಕ್ಕೆ ಇನ್ನು ಕೇವಲ 2 ದಿನ ಬಾಕಿ ಉಳಿದಿದ್ದು ರಾಜಕೀಯ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದಾದ್ಯಂತ ಓಡಾಟ ನಡೆಸುತ್ತಿದ್ದಾರೆ. ಅದರಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ ಹವಾಲ್ದಾರ್ ಅವರೊಂದಿಗೆ ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳ ಆಂಜನೇಯ ಅವರು ತಿಪ್ಪರಾಜ ಹವಾಲ್ದಾರ್ ಪರ ವಿವಿಧ ಗ್ರಾಮಗಳಿಗೆ ತೆರಳಿ ಬಿರುಸಿನ ಪ್ರಚಾರ ನಡೆಸಿದರು. ತಿಪ್ಪರಾಜ ಪರ ಉತ್ತಮ ಅಲೆ ಇದ್ದು ಗ್ರಾಮಗಳಲ್ಲಿ ನೂರಾರು ಕಾರ್ಯಕರ್ತರು ಟೊಂಕ ಕಟ್ಟಿ ತಿಪ್ಪರಾಜ ಪರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. ಮರ್ಚೆಠಾಳ್, ಗಾರಲ್ದಿನಿ, ಅರಳಿಬೆಂಚಿ, ಆಶಾಪುರ್, ಜಾಲಿಬೆಂಚಿ, ಉಡುಮ್ಗಲ್, ಖಾನಾಪುರ, ನಾಗಲಾಪುರ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದರು. ಪುರ್ತಿಪ್ಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಜೆಡಿಎಸ್ ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆಯಾದರು. ಯುವರಾಜ್ ಸಾಹುಕಾರ್ ನೇತೃತ್ವದಲ್ಲಿ ನಾಗೇಂದ್ರ, ರಮೇಶ್, ಬಸರೆಡ್ಡಿ, ಭೀಮೇಶ್, ಸಿದ್ದಪ್ಪ, ಬಸವರಾಜ್, ಚನ್ನಬಸವ, ವೆಂಕಟೇಶ್, ಹನುಮೇಶ್, ವೀರಣ್ಣ ನಾಯಕ್, ನರ್ಸರೆಡ್ಡಿ ನಾಯಕ್, ಭೀಮೇಶ್ ನಾಯಕ್, ಶರವಣ್ಣ ನಾಯಕ್, ಸಿದ್ದು ನಾಯಕ್, ಈರಣ್ಣ ನಾಯಕ್, ವೆಂಕಟೇಶ್ ನಾಯಕ್, ಸೀನು, ತಾಯಪ್ಪ ನಾಯಕ್, ವಿನಾಯಕ್, ವೀರೇಶ್ ನಾಯಕ್, ಸಿದ್ದಪ್ಪ, ನರಸಿಂಹ ನಾಯಕ್, ಮೆಹಬೂಬ್ ಸಾಬ್, ಮಲ್ಲೇಶ್ ನಾಯಕ್ ಸೇರಿದಂತೆ ತಮ್ಮ ಬೆಂಬಲಿಗರೊಂದಿಗೆ ಪಕ್ಷ ಸೇರ್ಪಡೆಗೊಂಡರು. ಈ ವೇಳೆ ಗಾಣದಾಳ ಗ್ರಾಮದ ನೂರಾರು ಕಾರ್ಯಕರ್ತರು ಪುರ್ತಿಪ್ಲಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಪಕ್ಷದ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು, ಊರಿನ ಹಿರಿಯರು ಇದ್ದರು. ನಗರದ ಹೊರವಲಯ ಏಗ್ನೂರು ಗ್ರಾಮದಲ್ಲಿ ನಾಯಿಗಳ ದಾಳಿಗೆ ಸಿಲುಕಿದ್ದ ಜಿಂಕೆಯನ್ನು ಸಿಆರ್ಸಿಎಫ್ ಯೋಧರು ರಕ್ಷಿಸಿದ ಘಟನೆ ಜರುಗಿದೆ. ನಗರದ ಹೊರವಲಯ ಏಗ್ನೂರು ಗ್ರಾಮದಲ್ಲಿ ನಾಯಿಗಳ ದಾಳಿಗೆ ಸಿಲುಕಿದ್ದ ಜಿಂಕೆಯನ್ನು ಸಿಆರ್ಸಿಎಫ್ ಯೋಧರು ರಕ್ಷಿಸಿದ ಘಟನೆ ಜರುಗಿದೆ. ಕೆಐಎಡಿಬಿ ವಸತಿ ಬಡಾವಣೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಆಗಮಿಸಿರುವ ಸಿಆರ್ಸಿಎಫ್ ಯೋಧರಿಗೆ ವಾಸ ವ್ಯವಸ್ಥೆ ಮಾಡಲಾಗಿದೆ. ಬೆಳಗಿನ ಜಾವ ನಾಯಿಗಳು ಜಿಂಕೆ ಮೇಲೆ ದಾಳಿ ಮಾಡಿದ್ದನ್ನು ಕಂಡ ಯೋಧರು ನೆರವಿಗೆ ಧಾವಿಸಿ ಜಿಂಕೆ ರಕ್ಷಿಸಿ ಪಶು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಒದಗಿಸಿ ಪ್ರಾಣ ರಕ್ಷಿಸಿದ್ದಾರೆ. ಅರಣ್ಯ ಇಲಾಖೆಗೆ ಜಿಂಕೆಯನ್ನು ಹಸ್ತಾಂತರಿಸಲಾಗಿದೆ. ಯೋಧರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ. उधर नहीं जाना, उसके लेफ्ट हो जाना, उल्टा हो जाना। ठीक है अगर कहीं लग गया तो और सीधे लास्ट वाले रास्ते से गेट के बाहर निकलना। हमारे हाउस के पास कौन रहा? मैं मुझे लग रहा है मुझे आना ही पड़ेगा, मुझे ऐसे आ नहीं पाऊंगा। कोई खास नहीं काटा है, हल्का ही काटा है। ठीक हो जाएगा, इंजेक्शन मिल के ठीक हो जाएगा। ये भूखे भी लग रहा है ना, कब से इसको रखा है करने के लिए? कब से ಇದು ಯಾವಾಗ ಹಿಡಿದಾರ ಎಪ್ರಿಲ್ ಬಟ್ सुबह इसको काटा कब कुत्ते ने? सुबह मैंने देखा काटा हुआ పొద్దున 7 గంటలకి आपने काटते हुए देखे थे इसको? మీరు ఈడే ఉంటారా? मैंने क्या हो गया? ఏం పేరు మీది? संजय। ठीक అంటే మీది వర్క్ చేస్తుంటారు? वर्कर लेबर रोड वेंडिंग। మీది ప్రాపర్ ఒరిస్సా. ఒరిస్సా. ఈడ వచ్చి ఎన్ని రోజులు? ఇక్కడ వచ్చి 4 రోజులు అయ్యో ఫ్యామిలీ సಮೇತ ఉంటారా? ఫ్యామిలీ లేవు, బ్యాచిలర్ మనే. ఎంతమంది ఉంటారు? మనం ఇప్పుడు 5 ఉన్నాం. 5. ఇదంతా కేడీబీ వర్క్ మీరే చేస్తారా? అర్థం కావట్లేదు. ఇదే వర్క్ చేస్తారా? రోడ్ బెండింగ్ అంటే బిల్డింగ్ కడుతున్నాం, రోడ్ బెండింగ్ పని ఉంది కదా. ఈడే ఉంటారా? ఇక్కడే ఎవరు పిలిపించారు? ఇక్కడ ఎవరు పిలిపించారు? ఇక్కడ మన సెక్రటరీ ఉన్నారు. ఏం పేరు?
ఆయన పేరు తెలియదు కానీ ఆయన నంబర్ మా దగ్గర ఉంది. ఎవరు ಯಾವ ఊర్లో ఉంటాడు? ఇక్కడ ఈ రాయచూరు. నేను ఆయనకి మాట్లాడినా, ఆయన నాకు చెప్పారు ఎవరికి ఇవ్వాలంటే చెప్పారు. కానీ ఇప్పుడు దాకా ఆయన లేట్ అవుతుందంటే అందుకే మేమే పోయి మీకు అడిగింది. సరే మంచిది. అది ఇది హాస్పిటల్ పంపిస్తామంట, वेटरनरी हॉस्पिटल. सर अभी कैसे क्या करेंगे इसको? वो पिकअप आ रहा ना, उसमें डाले को वेटरनरी हॉस्पिटल लेके जाएंगे. वहाँ एक फॉरेस्ट ऑफिसर को बुला के भेजो, उसको हैंड ओवर कर छोड़ेंगे. राइट. तो पिकअप वाले को सही बात है, पिकअप वाले को बुला करके अपना हैंड ओवर कर देगा, अपना भी थोड़ा सा ಅದಕ್ಕೆ ಯಾವ್ದ ಪಕ್ಕಿ ಅದಕ್ಕೆ ಅದು ಇನ್ನು ಅವಾಗ ಹೇಳಿದ ಅದಕ್ಕೆ ಓ ಥೋड़ा चलो साफ हो बहुत चलो समझ बीटाडीन से क्या होगा थोड़ा सा राहत ನಿಂದಿರ್ತದ ನಿಲ್ಬರ್ತದೆ वो छोड़ दो अब रेस्ट करने दो चलो बाहर चलो बाहर ಅದು ವೀಕ್ कहीं नहीं जाएगा आराम कर दो थोड़ा आराम मिल गया ना ये इसको निकाल दे समझे एक विटामिन का इंजेक्शन होगा तो दे देंगे. अरे यार इंजेक्शन डॉक्टर के पास आएगा अपने पास इंजेक्शन नहीं वो पशु का वो इंजेक्शन हम नहीं देते पशु का इंजेक्शन नहीं अभी फॉरेस्ट वाले को हम लोग देंगे ना वो अपने आप देख लेगा इंजेक्शन एक दो ठोकेगा अपने आप सीधा होना चालू हो जाएगा. पशु वाले को 4-5 बंदे हैं ना तो हम उठा के लेके ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಜ್ ಹಾಗೂ ಸಿಯಾ ತಲಾಬ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಬಿರುಸಿನ ಪ್ರಚಾರ. ಚುನಾವಣೆ ಪೂರ್ವ ನೀಡಿದ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಜೊತೆಗೆ ನಿರಂತರವಾಗಿ ಜನಪ ಸಂಪರ್ಕದಲ್ಲಿದ್ದೇನೆ, ಜನ ಬೆಂಬಲವೇ ನನಗೆ ಶಕ್ತಿ, ಬಸನಗೌಡದದ್ದಲ್. ನಾನು ಜನರ ಸೇವೆ ಮಾಡುತ್ತೇನೆ, ರಾಯಚೂರಿನ ಮಗ, ಅದಕ್ಕಾಗಿ ನನಗೆ ಒಂದು ಅವಕಾಶ ಕೊಡಿ, ಮುಜುಬುದ್ದೀನ್. ಹರಿಜನವಾಡ ಮೂಲಭೂತ ಸೌಕರ್ಯಕ್ಕಾಗಿ 50 ಕೋಟಿ ವಿಶೇಷ ಅನುದಾನ, ವಿನಯ್ ಕುಮಾರ್ ಭರವಸೆ. ಗಂಜ್ ಹಾಗೂ ಸಿಯಾ ತಲಾಬ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಬಿರುಸಿನ ಪ್ರಚಾರ. ನಾಳೆ ಗುಂಜಳ್ಳಿಗೆ ಜನಾರ್ದನ್ ರೆಡ್ಡಿ ರೋಡ್ ಶೋ, ಗುರುಸ್ವಾಮಿ. ಚುನಾವಣೆಯಲ್ಲಿ ಕೋಮುವಾದಿ ಬಿಜೆಪಿ ಸೋಲಿಸಿ ಜಾತ್ಯತೀತರಿಗೆ ಬೆಂಬಲಿಸಿ ಕೆಜಿ ವೀರೇಶ್. ಭ್ರಷ್ಟರನ್ನು ರಕ್ಷಿಸುತ್ತಿರುವ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ನರಸಿಂಹಲು ಮೈತ್ರಿಕರ್. ಹರಿಜನವಾಡದಲ್ಲಿ ಕೈ ಹೆಂಡ ಮಾರಾಟ, ಬಡಾವಣೆಯಲ್ಲಿ ಪೊಲೀಸ್ ಠಾಣೆ ಸ್ಥಾಪಿಸಲಿ ತಮೇಶ್. ಮತ ಎಣಿಕೆ ಅಧಿಕಾರಿಗಳಿಗೆ ತರಬೇತಿ, ಮತ ಎಣಿಕೆಯಲ್ಲಿ ನ್ಯೂನತೆಯಾಗದಂತೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಎಡಿಸಿ.
ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ಅವರು ತಿಪ್ಪರಾಜ ಹವಲ್ದಾರ್ ಪರ ವಿವಿಧ ಗ್ರಾಮಗಳಿಗೆ ತೆರಳಿ ಬಿರುಸಿನ ಪ್ರಚಾರ. ಮತ್ತು ಏಗ್ನೂರು ಬಳಿ ನಾಯಿ ದಾಳಿಗೊಳಗಾದ ಜಿಂಕೆ ರಕ್ಷಿಸಿದ ಸಿಆರ್ಸಿಎಫ್ ಯೋಧರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. Ramesh Dresses, Men, Women, Kids, Sarees, Complete Family Shop, Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Queen's Beauty is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. SAK Convention Hall. Book now flat 50% discount. Save up the season with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.